ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ಕೃಷ್ಣಾರ್ಜುನ. ನಾನಿವತ್ತು ಮಾತಾಡಬೇಕು ಅಂತಿರೋದು ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಸ್ಕಾಲರ್ಶಿಪ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಅದು ನಿಮಗೆ ಯಾವ ಯಾವ ಕೋರ್ಸ್ಗಳಿಗೆ ಇದು ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತು ಎಷ್ಟು ಅಮೌಂಟ್ ಸಿಗುತ್ತೆ, ಮತ್ತು ಯಾವ ಥರ ಅಪ್ಲೈ ಮಾಡೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸಾಗಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಇದನ್ನು ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಆದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಸ್ಕಾಲರ್ಶಿಪ್ಸ್ ಬಗ್ಗೆ ಆಗಲಿ ಅಥವಾ ನಿಮಗೆ KCET ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಆಗಲಿ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಏನು ಮಾಡೋಣ ಅಂತಂದರೆ ಇನ್ಫಾರ್ಮೇಷನ್ ಚೆಕ್ ಮಾಡೋಣ. ಅದಕ್ಕೆ ನಾವು ಹೋಗಿ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಜಿಂದಾಲ್ ಸ್ಕಾಲರ್ಶಿಪ್ 2025 ಅಂತ ಟೈಪ್ ಮಾಡಿದ್ರೆ ನಿಮಗೆ ನೋಡ್ಬೋದು. ಇಲ್ಲಿ ಫಸ್ಟ್ ಇದೇ ಬರುತ್ತೆ ನಿಮಗೆ. ಇಲ್ಲಿ ಜಿಂದಾಲ್ ಸ್ಕಾಲರ್ಶಿಪ್ 2025 ಅಂತ ಬಂದರೆ ಕೆಳಗಡೆ ನೀವು ಚೆಕ್ ಮಾಡ್ಬೋದು. ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಇದೆಯಲ್ವಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ, ನೋಡ್ಬೋದು ನೀವು ಇಲ್ಲಿ ಸ್ಕಾಲರ್ಶಿಪ್ ಫಾರ್ PG ಸ್ಟೂಡೆಂಟ್, ಅಥವಾ ನೀವು ಫಸ್ಟ್ ಲಿಂಕೇ ಬರುತ್ತೆ ನಿಮಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಹೋಮ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನಿಮಗೆ ವಾಟ್ ವಿ ಡೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ಸ್ ಇದೆಯಲ್ವಾ, ಅಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿ ಸ್ಕಾಲರ್ಶಿಪ್ಸ್ ಮೇಲೆ ಡೈರೆಕ್ಟಾಗಿ ನಿಮಗೆ ಈ ಪೇಜು ಓಪನ್ ಆಗುತ್ತೆ. ಓಕೆ, ಆಲ್ರೆಡಿ ಓಪನ್ ಆಗಿತ್ತು, ಯಾಕಂದರೆ ನಾನು ಆಲ್ರೆಡಿ ಡೈರೆಕ್ಟಾಗಿ ಓಪನ್ ಮಾಡಿದ್ದೆ, ಅದಕ್ಕೆ ಡೈರೆಕ್ಟಾಗಿ ಈ ಪೇಜಿಗೆ ಬಂದಿತ್ತು. ಯೂಶ್ವಲಿ ನಿಮಗೆ ಹೋಮ್ ಪೇಜಿಗೆ ಹೋಗುತ್ತೆ. ಹೋಮ್ ಪೇಜಿಂದ ಇಲ್ಲಿ ನೀವು ವಾಟ್ ವಿ ಡೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕಾಲರ್ಶಿಪ್ಸ್ ಅಂತ ಒಂದಿದೆ, ಸ್ಕಾಲರ್ಶಿಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜು ಓಪನ್ ಆಗುತ್ತೆ. ಈಗ ಬರೋಣ ಫಸ್ಟು ಈ ಸ್ಕಾಲರ್ಶಿಪ್ಪು ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ಇದು ಎಲಿಜಿಬಿಲಿಟಿ ಇರುತ್ತೆ, ಎಷ್ಟು ಪರ್ಸೆಂಟೇಜನ್ನು ತೊಗೊಂಡಿರಬೇಕು, ಮತ್ತು ನಿಮಗೆ ಎಷ್ಟು ಅಮೌಂಟು ಸಿಗುತ್ತೆ ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಸ್ಟೂಡೆಂಟ್ಸನ್ನು ಲೈಕ್ ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಅಂತ ಡಿವೈಡ್ ಮಾಡಿದ್ದಾರೆ. ಕ್ಯಾಟಗರಿ A, B, C ಅಂತಂದರೆ ನಮ್ಮ ಕ್ಯಾಸ್ಟ್ ಕ್ಯಾಟಗರಿ ಎಲ್ಲ ಇದು ಬೇಸ್ಡ್ ಅಂದರೆ ಕೋರ್ಸ್, ಯಾವ ಕೋರ್ಸ್ ಮಾಡ್ತಿದ್ದಾರೆ, PUC ಇಂದ ಮಾಡ್ತಿದ್ದಾರಾ ಡಿಗ್ರಿನ ಅಂತ. ನಿಮಗೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ PUC ಇಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗೂ ಆಲ್ಮೋಸ್ಟ್ ಎಲ್ಲ ಥರದ ಕೋರ್ಸ್ಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ಸು ಸಿಗುತ್ತೆ ಇಲ್ಲಿ. ಇಲ್ಲಿ ಸ್ಕಾಲರ್ಶಿಪ್ಸ್ ಕೊಡ್ತಿರುವಂಥದ್ದು ಸೀತಾರಾಮ್ ಜಿಂದಾಲ್ ಫೌಂಡೇಶನಿಂದ ನಮಗೆ ಸ್ಕಾಲರ್ಶಿಪ್ಸನ್ನು ಕೊಡುವಂಥದ್ದು, ಆ ಟ್ರಸ್ಟಿಂದ ಕೊಡ್ತಿದ್ದಾರೆ. ಅಲ್ಲಿ ನಿಮಗೆ ಎಲ್ಲ ಆಲ್ಮೋಸ್ಟು ಎಲ್ಲ ಥರದ PUC ಇಂದ ಹಿಡಿದು ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಎಲ್ಲ ಥರದ ಕೋರ್ಸ್ಗಳಿಗೆ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಈ ಫಸ್ಟ್ ನೋಡೋಣ ಯಾವ್ಯಾವ ಕೋರ್ಸ್ಗಳಿಗೆ ಇಲ್ಲಿ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ, ಆಮೇಲೆ ಅಪ್ಲಿಕೇಶನ್ಗೆ ಹೋಗೋಣ ಯಾವ ಥರ ಅಪ್ಲೈ ಮಾಡೋದು ಅಂತ. ಫಸ್ಟ್ ಕ್ಯಾಟಗರಿ A ಸ್ಟೂಡೆಂಟ್ಸ್ ಅಂದರೆ ದಟ್ 11th and 12th ಕ್ಯಾಟಗರಿ A ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ 11th and 12th ಸ್ಟೂಡೆಂಟ್ಸ್ಗೆ ನೀವು ನೋಡ್ಬೋದು ಇಲ್ಲಿ ನೀವು ಚೆಕ್ ಮಾಡಿದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಹೇಳ್ತೀವಿ ನಾವು ಕರ್ನಾಟಕದಲ್ಲಿ 11th and 12th. ಫಾರ್ ಬಾಯ್ಸ್ ನಿಮಗಿಲ್ಲಿ 500 ರೂಪೀಸ್ ಬರುತ್ತೆ ಪರ್ ಮಂತ್. ಇಲ್ಲಿ ಗರ್ಲ್ಸ್ ಆದರೆ 700 ರೂಪೀಸ್ ಪರ್ ಮಂತ್ ಬರುತ್ತೆ. ಮತ್ತು ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಫಾರ್ ಕರ್ನಾಟಕ, ನಾನು ಕರ್ನಾಟಕದ ಮಾತ್ರನೇ ಫೋಕಸ್ ಮಾಡ್ತೀನಿ. ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಬಾಯ್ಸು 80% ತೊಗೊಂಡಿರಬೇಕು, ಗರ್ಲ್ಸ್ 75% ತೊಗೊಂಡಿರಬೇಕು. ಅಂದರೆ ಪ್ರೀವಿಯಸ್ ಎಕ್ಸಾಮಲ್ಲಿ, ಅಂದರೆ ಈಗ 11th 12th ನೀವು 11th ಅಪ್ಲೈ ಮಾಡ್ತಿದ್ದೀರ ಸ್ಕಾಲರ್ಶಿಪ್ ಅಂತಂದರೆ 10th ನೀವು ಬಾಯ್ಸ್ ಆದರೆ 80% ಮಿನಿಮಮ್ ಪರ್ಸೆಂಟೇಜ್ ತೊಗೊಂಡಿರಬೇಕು 10th, ಮತ್ತು ಗರ್ಲ್ಸ್ ಆದರೆ 75% ತೊಗೊಂಡಿರಬೇಕು. ದಿಸ್ ಈಸ್ ಫಾರ್ ಅವರ್ ಕರ್ನಾಟಕ ಸ್ಟೂಡೆಂಟ್ಸ್. ಈ ಸ್ಕಾಲರ್ಶಿಪ್ 11th 12th ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಆದರೆ ಇಷ್ಟು ಮಿನಿಮಮ್ ಪರ್ಸೆಂಟೇಜ್ ಇರಬೇಕು. ಅದಕ್ಕಿಂತ ಮೇಲೆ ಇರೋರಿಗೆ ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಗಳಿಗೂ ಸ್ಕಾಲರ್ಶಿಪ್ ಬಂದಿರುತ್ತೆ. ನೀವು ಅನ್ಕೋಬೋದು ಹಾಗಾದ್ರೆ ನಂದು 85% ಇದೆ, ಬೇರೆಯವ್ರದ್ದೆಲ್ಲ 90% ಇರುತ್ತೆ, ನನಗೆ ಸಿಗುತ್ತೋ ಇಲ್ವೋ, ಆ ಥರ ಏನಿಲ್ಲ. ಮಿನಿಮಮ್ ಪರ್ಸೆಂಟೇಜ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಪರ್ಸೆಂಟೇಜ್ ಇದ್ದರೆ ನಿಮ್ಮದು 80% ಎಬೋವ್ ಬಾಯ್ಸಿಗೆ, ಗರ್ಲ್ಸಿಗೆ 75% ಎಬೋವ್ ಇದ್ದರೆ ಆಲ್ಮೋಸ್ಟ್ ನಿಮಗೆ ತುಂಬ ಸ್ಟೂಡೆಂಟಿಗೆ ನನಗೆ ಬರುತ್ತೋ ಇಲ್ವೋ, ಪರ್ಸೆಂಟೇಜ್ ಕಡಿಮೆ ಇದೆ, 80%ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ನನಗೆ ಬರುತ್ತೋ ಇಲ್ವೋ ಅನ್ನೋ ಯೋಚನೆ ಬೇಕಾಗಿಲ್ಲ. ನೀವು ಅಪ್ಲೈ ಮಾಡಿ. ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್ ಬಂದಿದೆ ತುಂಬ ಸ್ಟೂಡೆಂಟ್ಸ್ಗಳಿಗೆ.
ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಪ್ರಾಪರಾಗಿ ಅಪ್ಲೈ ಮಾಡಿದ್ದೀರಾ, ಅಪ್ಲಿಕೇಶನನ್ನು ಕರೆಕ್ಟಾಗಿ ಫಿಲ್ ಮಾಡಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗಿ 100% ನಿಮಗೆ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ. ಸೊ ನೆಕ್ಸ್ಟ್ ಬರೋಣ, ITI ಸ್ಟೂಡೆಂಟ್ಸ್, ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಅಂದರೆ ITI ಸ್ಟೂಡೆಂಟ್ಸ್ಗೂ ಇದು ಅಪ್ಲೈ ಆಗುತ್ತೆ. ದೇ ಕ್ಯಾನ್ ಗೆಟ್ ದ ಸ್ಕಾಲರ್ಶಿಪ್. ಗೌರ್ಮೆಂಟ್ ITI ಕಾಲೇಜುಗಳಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ಗಳಿಗೆ 500 ರೂಪೀಸ್ ಇರುತ್ತೆ ಪರ್ ಮಂತ್. ಪ್ರೈವೇಟ್ ITI ಕಾಲೇಜುಗಳಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ಗಳಿಗೆ 700 ರೂಪೀಸ್ ಇರುತ್ತೆ ಸ್ಕಾಲರ್ಶಿಪ್. ದ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಬಾಯ್ಸ್ಗೆ 55% ತೊಗೊಂಡಿರಬೇಕು, ಗರ್ಲ್ಸು 45% ತೊಗೊಂಡಿರಬೇಕು ಪ್ರೀವಿಯಸ್ ಎಕ್ಸಾಮಿನೇಷನಲ್ಲಿ. ಓಕೆ, ನೆಕ್ಸ್ಟ್ ಬರೋಣ ಕ್ಯಾಟಗರಿ ಸಿ ಅಂದರೆ ಗ್ರ್ಯಾಜುಯೇಟ್ ಕೋರ್ಸಸ್ ಲೈಕ್ BA, BCom, BSc, BFA, BCA, BBA, BBM, ಬ್ಯಾಚುಲರ್ ಆಫ್ ಬಿಸ್ನೆಸ್, ಎಕನಾಮಿಕ್ಸ್, ಫೈನಾನ್ಸ್, BSc ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್, ಇಂಟಿಗ್ರೇಟೆಡ್ 5 years courses, and environmental sciences like environmental scientist, environmental engineering, environment journalist, and hospitality ಫೀಲ್ಡಲ್ಲಿ ಬಂದಾಗ ನಿಮಗೆ ಮೈಕ್ರೋಬಯಾಲಜಿ, ಫಾರೆನ್ಸಿಕ್ ಸೈನ್ಸಸ್ ಆ್ಯಂಡ್ ಸೋಷಿಯಲ್ ವರ್ಕ್. ಈ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ, ನೀವು ಜನರಲ್ ಕ್ಯಾಟಗರಿ ಆಗಿದ್ದರೆ ಗರ್ಲ್ಸ್ ಮತ್ತು ಬಾಯ್ಸ್, ಗರ್ಲ್ಸ್ಗಾದರೆ 1400 ರೂಪೀಸ್ ಬರುತ್ತೆ, ಬಾಯ್ಸ್ಗಾದರೆ 1100 ರೂಪೀಸ್ ಬರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ, ಚಾಲೆಂಜ್ಡ್ ಆಗಿದ್ದರೆ ವಿಲ್ ಗೆಟ್ 1500 ರೂಪೀಸ್ ಪರ್ ಮಂತ್ ಸ್ಕಾಲರ್ಶಿಪ್. ಮತ್ತು ವಿಡೋಸ್, ಅನ್ಮ್ಯಾರಿಡ್, ವಾರ್ಡ್ಸ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ಅಂತಂದರೆ ವಿಧವೆ ಅಥವಾ ಅನ್ಮ್ಯಾರಿಡ್ ವಾರ್ಡ್ಸ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಅಂತಂದರೆ ಸರ್ವಿಸ್ ಮೆನ್ ಆಲ್ರೆಡಿ ವರ್ಕ್ ಮಾಡಿ ಸರ್ವಿಸಿಂದ ಎಕ್ಸಿಟ್ ಆಗಿರುವಂಥವ್ರು ಇರ್ತಾರಲ್ವ, ಸೊ ಅವರ ಮಕ್ಕಳಾಗಿದ್ರೂ ಅವರಿಗೆ 1500 ರೂಪೀಸ್ ಸಿಗುತ್ತೆ. ಸೊ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಕರ್ನಾಟಕದ ಮಾತ್ರ ಫೋಕಸ್ ಮಾಡೋಣ ನಾವು. ಬಾಯ್ಸ್ಗೆ 70% ಇರಬೇಕು, ಗರ್ಲ್ಸ್ 65% ತೊಗೊಂಡಿರಬೇಕು ಮಿನಿಮಮ್ ಪರ್ಸೆಂಟೇಜ್. ಇದು ಡಿಗ್ರಿಗಾಯಿತು. ನೆಕ್ಸ್ಟ್ ಈಗ ಹೋಗೋಣ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ MA, MPhil, MCom, MBA, ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್, MSc, ಸೊ ಆಲ್. ಆಮೇಲೆ ವೆಟರ್ನರಿ ಸೈನ್ಸ್, MSc ಅಗ್ರಿಕಲ್ಚರ್. ಸೊ ನಿಮಗೆ ಆಲ್ಮೋಸ್ಟ್ ನೀವು ನೋಡ್ಬೋದು ಆರ್ಗಾನಿಕ್ ಅಗ್ರಿಕಲ್ಚರ್, ಸೋಲಾರ್ ಎನರ್ಜಿ, ರೂರಲ್ ಅರ್ಬನ್ ಮ್ಯಾನೇಜ್ಮೆಂಟ್, 5 years ಇಂಟಿಗ್ರೇಟೆಡ್ ಕೋರ್ಸ್. 5 years ಇಂಟಿಗ್ರೇಟೆಡ್ ಕೋರ್ಸ್ ತೊಗೊಂಡಿರೋರಿಗೆ ಯೂಶ್ವಲಿ 3 years ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಡಿಗ್ರಿಗೆ ಏನು ಸ್ಕಾಲರ್ಶಿಪ್ ಇರುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು 2 years ಏನು ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ಸ್ಕಾಲರ್ಶಿಪ್ಪನ್ನು ಕನ್ಸಿಡರ್ ಮಾಡ್ತಾರೆ. 5 years ಇಂಟಿಗ್ರೇಟೆಡ್ ಕೋರ್ಸನ್ನು ಚೂಸ್ ಮಾಡ್ಕೊಂಡಿರುವಂಥವ್ರಿಗೆ. ಸೊ ಆಲ್ಮೋಸ್ಟ್ ನಿಮಗೆ ಮಾಸ್ಟರ್ ಡಿಗ್ರಿ ಇರುವಂಥ ಈ ಎಲ್ಲ ಕೋರ್ಸ್ಗಳಿಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಜನರಲ್ ಕ್ಯಾಟಗರಿ ಅಂದರೆ ಗರ್ಲ್ಸ್ ಮತ್ತು ಗರ್ಲ್ಸಿಗೆ 1800 ರೂಪೀಸ್ ಬರುತ್ತೆ, ಬಾಯ್ಸ್ಗೆ 1500 ರೂಪೀಸ್. ಫಿಸಿಕಲಿ ಚಾಲೆಂಜ್ಡ್ ಆರ್ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಸ್ಗಳಿಗೆ 1800 ರೂಪೀಸ್ ಬರುತ್ತೆ. ಮತ್ತು ವಿಡೋಸ್ ಆ್ಯಂಡ್ ಅಗೈನ್ ಅನ್ಮ್ಯಾರಿಡ್ ವಾರ್ಡ್ಸ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗಾದರೆ 1800 ರೂಪೀಸ್ ಬರುತ್ತೆ. ಸೊ ಆ್ಯಂಡ್ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಒನ್ಸ್ ಅಗೇನ್ ಇಟ್ ಈಸ್ ಬಾಯ್ಸ್ 70% ಇರಬೇಕು, ಗರ್ಲ್ಸು 65% ಮಾರ್ಕ್ಸನ್ನು ತೊಗೊಂಡಿದ್ರೆ ಸೊ ಅವರಿಗೆ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಡಿಗ್ರಿ ಆಯಿತು, PUC ಆಯಿತು, ಡಿಗ್ರಿ ಆಯಿತು, ಮಾಸ್ಟರ್ ಡಿಗ್ರಿ ಆಯಿತು, ITI ಆಯಿತು. ಮತ್ತು ಈಗ ಡಿಪ್ಲೊಮೊ ಕೋರ್ಸಸ್. ಈಗ ಡಿಪ್ಲೊಮೊ ಆಲ್ ಸ್ಟ್ರೀಮ್ಸ್ ಇಲ್ಲಿ ಮೆನ್ಷನ್ ಮಾಡಿದರೆ ನೀವು ನೋಡ್ಬೋದು. ಡಿಪ್ಲೊಮೊ ಆಲ್ ಸ್ಟ್ರೀಮ್ಸ್ ಎಲ್ಲ ಸ್ಟ್ರೀಮ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಎಲ್ಲ ಇಲ್ಲೇನೇನು ಮೆನ್ಷನ್ ಮಾಡಿದ್ದಾರೋ ಆ್ಯಂಡ್ ಆ್ಯಸ್ ವೆಲ್ ಆಸ್ ಫಾರ್ಮಸಿ, ಡಿಪ್ಲೊಮೊ ಇನ್ ನರ್ಸಿಂಗ್, ಫಾರ್ಮಸಿ, ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ, ಎಕ್ಸ್ರೇ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್, ಟೆಕ್ನಾಲಜಿ, ಡಯಾಲಿಸಿಸ್ ಟೆಕ್ನಾಲಜಿ, ಸೊ ಡೆಂಟಲ್ ಮೆಕ್ಯಾನಿಕ್ಸ್. ಸೊ ನಿಮಗೆಲ್ಲನೂ ಕಂಪ್ಲೀಟಾಗಿ ಈ ಎಲ್ಲ ಕೋರ್ಸ್ಗಳಿಗೂ ನಿಮಗೆ ಅದನ್ನು ಡಿಪ್ಲೊಮೊ ಕೋರ್ಸಸ್ಗೆಲ್ಲನೂ ಸ್ಕಾಲರ್ಶಿಪ್ ಸಿಗುತ್ತೆ. ದಟ್ ಈಸ್ ಗರ್ಲ್ಸ್ಗೆ 1200 ರೂಪೀಸ್ ಇರುತ್ತೆ, ಬಾಯ್ಸ್ಗೆ 1000 ರೂಪೀಸ್ ಇರುತ್ತೆ. ಮತ್ತು ಎಲಿಜಿಬಿಲಿಟಿ ಬಂದು 60% ತೊಗೊಳ್ಬೇಕು ಬಾಯ್ಸು, ಗರ್ಲ್ಸು 55% ತೊಗೊಂಡಿರಬೇಕು. ನೆಕ್ಸ್ಟ್ ಬಂದರೆ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕೋರ್ಸಸ್ಗೆ ಬಂದರೆ ಆಲ್ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಕೋರ್ಸಸ್, ಇಂಜಿನಿಯರಿಂಗ್ BE ಅಂತಲೂ ಕರಿತೀವಲ್ಲ ನಾವು. ಸೊ ಎಲ್ಲ ಇಂಜಿನಿಯರಿಂಗ್ ಕೋರ್ಸಸ್ಗೂ ಅಪ್ಲೈ ಆಗುತ್ತೆ ಇಲ್ಲಿ. ಅದರಲ್ಲಿ ಇಂಜಿನಿಯರಿಂಗಲ್ಲಿ ಗರ್ಲ್ಸ್ಗೆ 2300 ರೂಪೀಸ್ ಬರುತ್ತೆ, ಬಾಯ್ಸ್ಗೆ 2000 ಬರುತ್ತೆ. ನೆಕ್ಸ್ಟ್ ಬಂದು ಗ್ರ್ಯಾಜುಯೇಟ್ ಮೆಡಿಸಿನ್ ಕೋರ್ಸಸ್ ಇನ್ಕ್ಲೂಡಿಂಗ್ ನ್ಯಾಚುರೋಪತಿ, MBBS, ಡೆಂಟಲ್, B ಫಾರ್ಮಾ, ಹೋಮಿಯೋಪತಿ ಆ್ಯಂಡ್ ಆಯುರ್ವೇದ. ಈ ಕೋರ್ಸಸ್ಗಳಿಗೆ ಮೆಡಿಕಲ್ ಕೋರ್ಸಸ್ಗೆ ಗರ್ಲ್ಸ್ಗೆ 3000 ರೂಪೀಸ್ ಬರುತ್ತೆ, ಬಾಯ್ಸ್ಗೆ 2500 ರೂಪೀಸ್ ಬರುತ್ತೆ. ನೆಕ್ಸ್ಟ್ PG ಕೋರ್ಸಸ್, ಇಂಜಿನಿಯರಿಂಗ್ PG ಕೋರ್ಸಸ್ ಮತ್ತು ಮೆಡಿಸಿನ್ ಕೋರ್ಸಸ್ಸಲ್ಲಿ ಇನ್ಕ್ಲೂಡಿಂಗ್ ಹೋಮಿಯೋಪತಿ, ನ್ಯಾಚುರೋಪತಿ, ಫಾರ್ಮಾ, ಸರ್ಜರಿ. ಸೊ ಈ ಎಲ್ಲ ಸ್ಟೂಡೆಂಟ್ಸ್ಗೆ ಅಗೇನ್ ಗರ್ಲ್ಸ್ಗೆ 3200 ರೂಪೀಸ್ ಬರುತ್ತೆ, ಬಾಯ್ಸ್ಗೆ 2800 ರೂಪೀಸ್ ಬರುತ್ತೆ.
ಸೊ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಬಾಯ್ಸು 70% ತೊಗೊಂಡಿರಬೇಕು, ಗರ್ಲ್ಸು 65% ತೊಗೊಂಡಿರಬೇಕು. ಇದರ ಜೊತೆಗೆ ನಿಮ್ಗೆ ಅಡಿಷನಲ್ ಆಗಿ ಇಲ್ಲಿ ಸ್ಟೂಡೆಂಟ್ಸ್ ಸ್ಟೇಯಿಂಗ್ ಇನ್ ದ ಹಾಸ್ಟೆಲ್, ಯಾವ ಸ್ಟೂಡೆಂಟ್ಸು ಹಾಸ್ಟೆಲಲ್ಲಿ ಸ್ಟೇ ಆಗಿರ್ತಾರೋ ಅವರಿಗೆ ಅಡಿಷನಲ್ ಅಮೌಂಟನ್ನು ಪೇ ಮಾಡ್ತಾರೆ. ಅಲಾಂಗ್ ವಿತ್ ದ ಪ್ರೀವಿಯಸ್ ನಾನು ಈಗೇನು ಹೇಳಿದೆ ಸೋಫಾರ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ಸ್ಕಾಲರ್ಶಿಪ್ಪಿನ ಜೊತೆಗೆ ಇನ್ನೂ ಅಡಿಷನಲ್ ಅಮೌಂಟನ್ನು ಪೇ ಮಾಡ್ತಾರೆ ಯಾರು ಹಾಸ್ಟೆಲಲ್ಲಿ ಸ್ಟೇ ಆಗಿರ್ತಾರೆ ಅವರಿಗೆ. ಸೊ ಇಟ್ಸ್ ಅಡಿಷನಲ್ ಅಮೌಂಟ್ ಫಾರ್ ದ ಹಾಸ್ಟೆಲರ್ಸ್. ITI, ಡಿಪ್ಲೊಮೊ, ಗ್ರ್ಯಾಜುಯೇಷನ್, PG ಕೋರ್ಸಸ್. ಗ್ರ್ಯಾಜುಯೇಷನ್ ಅಂದರೆ ನಿಮಗೆ BA, BSc, BCom ಎಲ್ಲ ಬರುತ್ತೆ. PG ಅಂದರೆ MA, MSc, MCom ಎಲ್ಲ ಕೋರ್ಸಸ್ಸು ಬರುತ್ತೆ. ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಸೇರಿಸುತ್ತೆ ನಿಮ್ಗೆ, ಕಂಪ್ಲೀಟಾಗಿ ಎಲ್ಲದಕ್ಕೂ ಸೇರಿಸಿ ನಿಮಗಲ್ಲಿ ಅಲ್ಲಿ 1200 ರುಪೀಸ್ ಅಡಿಷನಲಾಗಿ ಪೇ ಮಾಡ್ತಾರೆ ನಿಮಗೆ. ಅಡಿಷನಲ್ 1200 ಮೇಲೆ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಅಮೌಂಟ್ ಜೊತೆಗೆ 1200 ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದರೆ. ಆ್ಯಂಡ್ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತು ಇನ್ಕ್ಲೂಡಿಂಗ್ PG ಕೋರ್ಸಸ್ಗೆ ಅವರಿಗೆ 1200 ರುಪೀಸ್ ಅಡಿಷನಲ್ ಅಮೌಂಟ್ ಬರುತ್ತೆ. ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದರೆ 1800 ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಅವರಿಗೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಎಷ್ಟು ಬರುತ್ತೆ ಸ್ಕಾಲರ್ಶಿಪ್ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮಗಿಲ್ಲಿ. ನಿಮ್ಮ ಸ್ಕಾಲರ್ಶಿಪ್ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರೆ, ನಾರ್ಮಲ್ ಆಗಿ ಬಾಯ್ಸ್ ಆಗಿದ್ದರೆ, ಗರ್ಲ್ಸ್ ಆಗಿದ್ದರೆ 2300 ಪ್ಲಸ್ ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದರೆ ನಿಮಗೆ 1200 ರುಪೀಸ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 3500 ರುಪೀಸ್ ಬರುತ್ತೆ. ಸೊ ಈ ಥರ ನಿಮಗೆ ಕಂಪ್ಲೀಟಾಗಿ ಸ್ಕಾಲರ್ಶಿಪ್ಸ್ ಎರಡು ಆ್ಯಡ್ ಆಗುತ್ತೆ ಹಾಸ್ಟೆಲಲ್ಲಿ ಸ್ಟೇ ಆಗಿರೋರಿಗೆ. ಹಾಸ್ಟೆಲಲ್ಲಿ ಇಲ್ಲ ಅಂತಂದರೆ ಅವ್ರಿಗೆ ಈ ಅಮೌಂಟ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ಗೆ ಹೋಗೋಣ. ಯಾವ ಥರ ಅಪ್ಲೈ ಮಾಡೋದು, ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಚೆಕ್ ಮಾಡೋಣ. ಅದಕ್ಕೆ ಮುಂಚೆ ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಬಿಗಿನಿಂಗಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಡೌನ್ಲೋಡ್ ಅಪ್ಲಿಕೇಶನ್ ಅನಕ್ಷರ್ಸ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ಪ್ಯೂರ್ಲಿ ಇಟ್ ಈಸ್ ಆಫ್ಲೈನ್ ಅಪ್ಲಿಕೇಶನ್, ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ. ನಾನು ಬಿಗಿನಿಂಗಲ್ಲಿ ಹೇಳ್ತಾ ಇದ್ದೀನಿ ಈಗಲೇ, ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ, ಆಫ್ಲೈನ್ ಅಪ್ಲಿಕೇಶನ್ ಇದು. ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಅದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನೀವು ಪೋಸ್ಟಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ. ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಬಟ್ ದಿಸ್ ಈಸ್ ನಾಟ್ ಆನ್ಲೈನ್ ಅಪ್ಲಿಕೇಶನ್, ಇದು ಆನ್ಲೈನ್ ಪ್ರೋಸೆಸ್ ಅಲ್ಲ, ಇದು ಆಫ್ಲೈನ್ ಪ್ರೋಸೆಸ್. ಓಕೆ, ಈಗ ಬರೋಣ ಅಪ್ಲಿಕೇಶನ್. ಮತ್ತು ನೀವು ಯಾವುದೇ ಬೇರೆ ಅಪ್ಲಿಕೇಶನ್ಸನ್ನು ನೀವು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಇವು ಯಾರೋ ಬೇರೆಯವ್ರು ಕೊಟ್ಟರು ನೋಡಿ, ಇದು ಅಪ್ಲಿಕೇಶನ್ ಜಿಂದಾಲ್ ಅಪ್ಲಿಕೇಶನ್ ಅಂತ ಅವರೇ ಓನ್ ಫ್ರೇಮ್ ಮಾಡಿರೋ ಅಪ್ಲಿಕೇಶನ್ಸಲ್ಲಿ ನೀವು ಇಲ್ಲೇ ಡೌನ್ಲೋಡ್ ಮಾಡಿಕೊಂಡು ಈಗ ನೀವು ಡೌನ್ಲೋಡ್ ಅಂತ ಅಪ್ಲಿಕೇಶನ್ ಆ್ಯಂಡ್ ಅನಕ್ಷರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಆಗುತ್ತೆ. ನೋಡಿ ಈ ಥರ ಡೌನ್ಲೋಡ್ ಆಗುತ್ತೆ. ನೋಡೋಣ ಇದರಲ್ಲಿ ಡೀಟೇಲ್ಸ್ ಏನಿದೆ ಅಂತ. ಇದು ಆ್ಯಕ್ಚುಲಿ ದ ರಿಯಲ್ ಅಪ್ಲಿಕೇಶನ್. ಬೇರೆ ಯಾವುದೇ ಅಪ್ಲಿಕೇಶನ್ಸನ್ನು ನೀವು ದಯವಿಟ್ಟು ನಿಮ್ಮದೇ ಓನ್ ಫ್ರೇಮ್ಡ್ ಅಪ್ಲಿಕೇಶನ್ಸಲ್ಲಿ ಅಪ್ಲೈ ಮಾಡಿದ್ರೆ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ನೀವು ಅವರೇನು ಈ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದೇ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡಬೇಕು. ಓಕೆ, ಫಸ್ಟ್ ಪಾಯಿಂಟಿಗೆ ಬರೋಣ ಈಗ. ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಪ್ರಿಂಟ್ ತೊಗೊಳ್ತೀರಾ. ಪ್ರಿಂಟ್ ತೊಗೊಂಡು ಈಗ ಏನೇನು ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ, ಈ ಡೀಟೇಲ್ಸನ್ನು ಫಿಲ್ ಮಾಡಿ ನೀವು ಪೋಸ್ಟಲ್ಲಿ ಕಳಿಸ್ಬೇಕಾಗುತ್ತೆ. ಫಸ್ಟ್ ನೋಡೋಣ ಯಾವ ಥರ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತ, ಆಮೇಲೆ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅನ್ನೋದನ್ನು ನೋಡೋಣ. ಸೊ ಇದು ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್. ಇಲ್ಲಿ ಫಸ್ಟು ನೀವು ಫಿಲ್ ಮಾಡ್ತಾ ಹೋಗೋಣ. ಫಸ್ಟು ಲೆಫ್ಟ್ ಸೈಡಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಟು ಬಿ ಫಿಲ್ಡ್ ಬೈ ದ ಫೌಂಡೇಶನ್. ನೀವು ಇದನ್ನು ಫಿಲ್ ಮಾಡೋ ನೆಸೆಸಿಟಿ ಇಲ್ಲ ಲೆಫ್ಟ್ ಸೈಡಲ್ಲಿರೋದನ್ನು. ಸೊ ಅದನ್ನು ಅವರೇ ಫಿಲ್ ಮಾಡ್ಕೊತಾರೆ ಅದನ್ನು. ಓಕೆ, ನೆಕ್ಸ್ಟಿಗೆ ಬರೋಣ. ರೈಟ್ ಸೈಡಲ್ಲಿ ಅಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಟೆಸ್ಟೆಡ್ ಬೈ ದ ಪ್ರಿನ್ಸಿಪಲ್ ವಿತ್ ಸೀಲ್ ಆ್ಯಂಡ್ ಸೆಲ್ಫ್ ಅಟೆಸ್ಟೆಡ್. ಅಂದರೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಫಿಕ್ಸ್ ಮಾಡಿ ಅಂಟಿಸಿದಾದ ಮೇಲೆ ಅಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಂದರೆ ಪ್ರೆಸೆಂಟ್ ನೀವು ಯಾವ ಕಾಲೇಜಲ್ಲಿ ವರ್ಕ್ ಅಂದರೆ ಜಾಯ್ನ್ ಆಗಿದ್ದೀರಾ ಈಗ, ಅಂದರೆ ಸ್ಟೂಡೆಂಟಾಗಿ ಇದ್ದೀರಾ ನೀವೀಗ, ಆ ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಹೋಗಿ ನೀವು ಇದನ್ನು ನಿಮ್ಮ ಫೋಟೋ ಅಂಟಿಸಿದಾದ್ಮೇಲೆ ಅದ್ರ ಮೇಲೆ ಸೀಲು ಸಿಗ್ನೇಚರ್ ಹಾಕ್ಸ್ಕೋಬೇಕಾಗತ್ತೆ ನೀವು ಇದನ್ನು. ಓಕೆ, ಇನ್ನೂ ಕೆಲವರು ಅಡ್ಮಿಷನ್ ಆಗಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ತಾನೇ PUC ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ಸ್ ಬಂದಿದೆ ಅಂತಂದರೆ ನಿಮ್ಮ ಅಡ್ಮಿಷನ್ಸ್ ಆದಮೇಲೆ ನೀವು ಅಪ್ಲೈ ಮಾಡಬಹುದು ಇದನ್ನು. ನಿಮ್ಮ ಅಡ್ಮಿಷನ್ಸ್ ಆದಮೇಲೆ ಈಗ ಯಾವುದಾದ್ರೂ ಇಂಜಿನಿಯರಿಂಗ್ ಕೋರ್ಸಸ್ ಈಗ ಯಾರೋ ಜಾಯ್ನ್ ಆಗಿದ್ದರೆ ಅಥವಾ ಯಾವ ಸ್ಟೂಡೆಂಟ್ ಆದರೂ ಬೇರೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದರೆ BSc ಆ ಥರದ ಕೋರ್ಸ್ಗಳಿಗೆ ಆಲ್ರೆಡಿ ಜಾಯ್ನ್ ಆಗಿದ್ದರೆ ನೀವು ಈಗಲ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ದ ಎಕ್ಸಾಮ್. ಸೊ ದಿಸ್ ಅಪ್ಲಿಕೇಶನ್ ಜಿಂದಾಲ್ ಸ್ಕಾಲರ್ಶಿಪ್. ಇಲ್ಲ ನೀವು ಇನ್ನೂ ಆಗಲಿಲ್ಲ, ಅಡ್ಮಿಷನ್ಸ್ ಆಗಿಲ್ಲ ಕೆಲವು, ಯಾಕಂದರೆ ಈಗ ಕೌನ್ಸಿಲಿಂಗ್ ಆಗುವಂಥದ್ದೇ ನಮಗೆ ಜೂನ್ ಜುಲೈಯಲ್ಲಿ ಆಗುತ್ತೆ ಕೌನ್ಸಿಲಿಂಗ್ ಎಲ್ಲ, ಅಷ್ಟೊತ್ತಿಗೆ ಟೈಮ್ ತೊಗೊಳುತ್ತೆ. ನೀವು ಜಾಯ್ನ್ ಆಗಿದ್ದಾದಮೇಲೆ ನೀವು ಬೇಕಾದರೆ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬಹುದು. ಓಕೆ, ಇಲ್ಲಿ ಫೋಟೋನ ಫಿಕ್ಸ್ ಮಾಡಿ ನೀವು ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಪ್ರಿನ್ಸಿಪಲ್ ಈಗ ಪ್ರೆಸೆಂಟ್ ಈಗ ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೆ ಇಂಜಿನಿಯರಿಂಗ್, PUC ಮಾಡ್ತಿದ್ರೆ PUC ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಹೋಗಿ ನಿಮ್ಮ ಫೋಟೋನ ಹಾಕಿ
ಅಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅವ್ರ ಸೀಲು ಸಿಗ್ನೇಚರ್ ಹಾಕ್ತಾರೆ, ಅದನ್ನು ಹಾಕ್ಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋಣ. ಫಸ್ಟ್ ಪಾಯಿಂಟ್, ನೇಮ್ ಇನ್ ಫುಲ್ ಕ್ಯಾಪಿಟಲ್ ಲೆಟರ್ಸ್. ನೀವು ಫುಲ್ ನೇಮ್ ಏನಿರುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಕಂಪ್ಲೀಟಾಗಿ, ಆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಕಂಪ್ಲೀಟಾಗಿರೋ ನೇಮನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಮೆನ್ಷನ್ ಮಾಡಬೇಕು. ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮಗಿಲ್ಲಿ, ಕ್ಯಾಪಿಟಲ್ ಲೆಟರ್ಸಲ್ಲೇ ಮೆನ್ಷನ್ ಮಾಡಬೇಕು. ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ನೋಡಿಕೊಂಡು ನೇಮನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಏನು ಇಮ್ಯಾಜಿನರಿ ನೇಮ್ಸನ್ನೆಲ್ಲ ಹಾಕ್ಕೊಳ್ಳೋಂಗಿಲ್ಲ. 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಆ್ಯಸ್ ಇಟ್ ಈಸ್ ಅದೇ ನೇಮನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಕ್ಯಾಪಿಟಲ್ ಲೆಟರ್ಸಲ್ಲಿ. ಸೆಕೆಂಡ್ ಒಂದು ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಅವನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನ್ಯಾಷನಾಲಿಟಿ ಮೆನ್ಷನ್ ಮಾಡಬೇಕಾಗತ್ತೆ. ಫಾದರ್ಸ್ ನೇಮ್ ಅಥವಾ ಗಾರ್ಡಿಯನ್ ನೇಮ್ ಮೆನ್ಷನ್ ಮಾಡಿ. ಇವೆಲ್ಲ ನೀವು ಬೇಕಾದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಏನು ನೆಸೆಸಿಟಿ ಇಲ್ಲ. ಯಾವುದು ನಿಮ್ಮ ನೇಮನ್ನು ಮಾತ್ರ ಕಂಪ್ಲೀಟಾಗಿ ಇಟ್ಸ್ ಅ ಮ್ಯಾಂಡೇಟ್ರಿ ನೀವು ಕ್ಯಾಪಿಟಲ್ ಲೆಟರ್ಸಲ್ಲೇ ಮೆನ್ಷನ್ ಮಾಡಬೇಕು. ಉಳಿದಿದ್ದ ಡೀಟೇಲ್ಸ್ ಎಲ್ಲ ನೀವು ಬೇಕಾದರೆ ಸ್ಮಾಲ್ ಲೆಟರ್ಸಲ್ಲಿ ಮೆನ್ಷನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನೀಟಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಿ. ಯಾಕಂದರೆ ನೀವು ಯಾವ ಥರ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಅನ್ನೋದ್ರ ಮೇಲೇ ನಿಮ್ಮ ಸ್ಕಾಲರ್ಶಿಪ್ ಅಪ್ರೂವ್ ಆಗುತ್ತಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ನೀಟಾಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ಯಾವುದೇ ಸ್ಟ್ರೈಕ್ಔಟ್ ಮಾಡೋದು, ಹೊಡೆದಾಕೋದು ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನಲ್ಲಿ ನೀಟಾಗಿ ಫಿಲ್ ಮಾಡಿ, ಪ್ರಾಪರ್ ಡಾಕ್ಯುಮೆಂಟ್ಸ್ ಏನು ಕೇಳಿರುತ್ತೆ ಅದನ್ನು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಖಂಡಿತವಾಗಿ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ನೆಕ್ಸ್ಟ್ ಬನ್ನಿ, 5th ಪಾಯಿಂಟ್ ಬನ್ನಿ, ಅಡ್ರೆಸ್ ಫಾರ್ ಕಮ್ಯುನಿಕೇಷನ್. ಅಂದರೆ ನಿಮ್ಮ ಪೋಸ್ಟು ಕಳಿಸುವಂಥದ್ದು ತೊಗೊಳ್ಳುವಂಥದ್ದಕ್ಕೆ ನಿಮಗೆ ಕಮ್ಯುನಿಕೇಷನ್ ಅಡ್ರೆಸ್. ಇದಕ್ಕೆ ಪರ್ಮನೆಂಟ್ ಅಡ್ರೆಸ್ ಹಾಕಬೇಕಾ, ಯಾವ ಅಡ್ರೆಸ್ ಹಾಕಬೇಕು ಅನ್ನೋ ಕ್ವಶನ್ ಏನು ನೆಸೆಸಿಟಿ ಇಲ್ಲ. ಅಲ್ಲಿ ನಿಮ್ಮ ಯಾವ ಅಡ್ರೆಸ್ಸಲ್ಲಿ ನೀವು ಇರ್ತೀರಾ ಕಮ್ಯುನಿಕೇಷನ್ ಪರ್ಪೋಸಿಗೆ ಆ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡ್ಬೋದು. ಅಲ್ಲಿ ಟೆಲಿಫೋನ್ ನಂಬರ್, ಲ್ಯಾಂಡ್ಲೈನ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇದ್ದರೆ ಮೆನ್ಷನ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊಬೈಲ್ ನಂಬರ್ ಮೆನ್ಷನ್ ಮಾಡಲೇಬೇಕಾಗತ್ತೆ. ಮತ್ತು ಇಮೇಲ್ ಐ ಡಿ ಮೆನ್ಷನ್ ಮಾಡಬೇಕು. ಅಂದರೆ ಪ್ರೆಸೆಂಟ್ ನೀವು ಯೂಸ್ ಮಾಡ್ತಿರೋ ಇಮೇಲ್ ಐ ಡಿನ ಹಾಕಿ. ಯಾಕೆಂದರೆ ಯಾವುದೋ ಹಳೇದು ಇರುತ್ತೆ ಇಮೇಲ್ ಐ ಡಿ, ಅದನ್ನು ಯೂಸ್ ಮಾಡ್ತಿರೋದಿಲ್ಲ, ಅದನ್ನ ಹಾಕ್ಬಿಡ್ತೀರಾ ಮತ್ತು ಅದ್ರ ಪಾಸ್ವರ್ಡ್ ಗೊತ್ತಿರೋದಿಲ್ಲ ನಿಮಗೆ. ಕೆಲವೊಂದು ಸರಿ ನಿಮಗೆ ಮೇಲ್ಸು ಬರ್ಬೋದು. ಹಾಗಾಗಿರೋದ್ರಿಂದ ಈಗ ಪ್ರೆಸೆಂಟಾಗಿ ಏನು ಯೂಸ್ ಮಾಡ್ತಿರ್ತೀರಾ ಆ ಮೇಲ್ ಐ ಡಿನ ಒಂದ್ಸರಿ ಚೆಕ್ ಮಾಡಿಕೊಂಡು ಮೇಲ್ ಐ ಡಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಮೇಲ್ ಐ ಡಿ ಮೆನ್ಷನ್ ಮಾಡಿ ಮತ್ತು ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿ ಇಲ್ಲಿ. ನೆಕ್ಸ್ಟ್ ಅದಾದಮೇಲೆ 6th ಪಾಯಿಂಟ್ ಬನ್ನಿ, ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆರ್ ವಿಡೋ ಆರ್ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಆರ್ ಬಿಲಾಂಗ್ ಟು BPL ಫ್ಯಾಮಿಲಿ. ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಾ ಅಂತ ಇದ್ದರೆ ಎಸ್ ಅಂತ ಮೆನ್ಷನ್ ಮಾಡಬೇಕು, ಅಥವಾ ವಿಡೋ ಆಗಿದ್ದರೆ ಅಥವಾ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಆ ಥರ ಏನಾದ್ರು ಆಗಿದ್ರೆ, ಅಥವಾ ಯು ಆರ್ ಬಿಲಾಂಗ್ಸ್ ಟು BPL ಬಿಲೋ ಪಾವರ್ಟಿ ಲೈನ್ಗೆ ಏನಾದ್ರು ಬರ್ತೀರಾ ಅಂತಂದರೆ ನೀವು ಎಸ್ ಅಂತ ಟಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಇಲ್ಲ ಅಂತಂದರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ 7th ಪಾಯಿಂಟ್ ಬರೋಣ, ಆಕ್ಯುಪೇಷನ್ ಆಫ್ ದ ಪೇರೆಂಟ್ ಆರ್ ಗಾರ್ಡಿಯನ್. ಸೊ ನಿಮ್ಮ ಪೇರೆಂಟ್ದು ಅಥವಾ ಗಾರ್ಡಿಯನ್ದು ಆಕ್ಯುಪೇಷನ್ ಏನು ಮಾಡ್ತಿದ್ದಾರೆ, ಕೆಲಸ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಬೇಕಾಗತ್ತೆ. ಫಾರ್ಮರ್ ಆಗಿದ್ದರೆ ಫಾರ್ಮರ್, ಅಥವಾ ಏನು ಕೆಲಸ ಮಾಡ್ತಿರ್ತಾರೋ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 7A ನಲ್ಲಿ ಆ್ಯನ್ಯುವಲ್ ಇನ್ಕಮ್ ಆಫ್ ಎಂಟೈರ್ ಫ್ಯಾಮಿಲಿ ಫ್ರಮ್ ಆಲ್ ಸೋರ್ಸಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಫ್ ಫೌಂಡ್ ರಾಂಗ್ ನೋ ಸ್ಕಾಲರ್ಶಿಪ್ ಬಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಅಂದರೆ ನಿಮ್ಮ ಪೇರೆಂಟ್ಸ್ ಓವರಾಲ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯನ್ಯುವಲ್ ಇನ್ಕಮ್ ಪರ್ ಇಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಎಷ್ಟಿದ್ರೆ ಅಷ್ಟು ಮೆನ್ಷನ್ ಮಾಡಬೇಕಾಗತ್ತೆ. ಆ್ಯಸ್ ಪರ್ ನಿಮ್ಮ ಏನು ಇನ್ಕಮ್ ಸರ್ಟಿಫಿಕೇಟಲ್ಲಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸಪೋಸ್ ಅದೇನಾದ್ರು ರಾಂಗ್ ಆಗಿದೆ ಅಂತ ಗೊತ್ತಾಯಿತು ಅವ್ರಿಗೆ ಅಂತಂದರೆ ನಿಮ್ಮ ಸ್ಕಾಲರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ ನಿಮ್ಮ ಮೇಲೆ ಆ್ಯಕ್ಷನನ್ನು ತೊಗೊಳ್ತಾರೆ. ಸೊ ತುಂಬ ಕೇರ್ಫುಲ್ಲಾಗಿ ಎಂಟ್ರ್ ಮಾಡಿ ಇಲ್ಲಿ. ನೆಕ್ಸ್ಟ್ 8th ಪಾಯಿಂಟ್ಗೆ ಬರೋಣ, ಪರ್ಟಿಕ್ಯುಲರ್ಸ್ ಆಫ್ ದಿ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಟ್. ಅಂದರೆ ನೀವು ಪ್ರೀವಿಯಸ್ ಯಾವ ಎಕ್ಸಾಮನ್ನು, ಫಾರ್ ಎಕ್ಸಾಂಪಲ್ ನೀವೀಗ PUC ಓದ್ತಾ ಇದ್ದರೆ 10th ಪ್ರೀವಿಯಸ್ ಎಕ್ಸಾಮ್ ಅಂದರೆ 10th, ನೀವು ಡಿಗ್ರಿ ಓದ್ತಾ ಇದ್ದರೆ ಪ್ರೀವಿಯಸ್ ಎಕ್ಸಾಮ್ PUC, ಅಥವಾ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದರೆ ಪ್ರೀವಿಯಸ್ ಎಕ್ಸಾಮ್ ಡಿಗ್ರಿ ಆಗುತ್ತೆ. ಸೊ ಅಥವಾ ಇದು ಪರ್ಟಿಕ್ಯುಲರ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಟ್ ಅಂತ ಮೀನಿಂಗ್. ಸೊ ಮಾರ್ಕ್ಸ್ ಒಬ್ಟೈನ್ಡ್ ಅಂತಂದರೆ ಈಗ ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ ನೀವು PUC ಓದ್ತಿದ್ದೀರಾ ಅಂತ ಅಂದ್ಕೊಂಡ್ರೆ, ಸೊ ಮಾರ್ಕ್ಸ್ ಒಬ್ಟೈನ್ಡ್ ಡ್ರಾಸ್ ಟೋಟಲ್ ಮಾರ್ಕ್ಸ್ ಅಂದರೆ ನಿಮ್ಮ 10th ಮಾರ್ಕ್ಸ್ ಎಷ್ಟು ಅಂತ ಮೆನ್ಷನ್ ಮಾಡಬೇಕು. ನೀವು PUC ಓದ್ತಿದ್ರೆ, ಡಿಗ್ರಿ ಓದ್ತಿದ್ರೆ PUC ಮಾರ್ಕ್ಸನ್ನು ಮೆನ್ಷನ್ ಮಾಡಬೇಕು. ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದರೆ ಡಿಗ್ರಿ ಮಾರ್ಕ್ಸ್ ಹಿಂದಿನ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಿಲ್ಲಿ. ಟೋಟಲ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 9 ಇದೆ ಇಲ್ಲಿ. 9th ಪಾಯಿಂಟ್ ಇದೆ, ಕೋರ್ಸ್ ಅಂಡ್ ಸೆಮಿಸ್ಟರ್ ಇಯರ್ ಇನ್ ವಿಚ್ ಸ್ಟಡಿಂಗ್ ಅಟ್ ಪ್ರೆಸೆಂಟ್. ಸೊ ನೀವು ಯಾವ ಕೋರ್ಸಲ್ಲಿ ಓದ್ತಿದ್ದೀರಾ ಅಂದರೆ ಫಸ್ಟ್ PUCನ, ಸೆಕೆಂಡ್ PUCನ, ಡಿಗ್ರಿ ಆದರೆ ಸೆಮಿಸ್ಟರ್ಸ್ ಬರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಫಸ್ಟ್ ಸೆಮಿಸ್ಟರ್ ಓದ್ತಿದ್ದೀರಾ, ಸೆಕೆಂಡ್ ಸೆಮಿಸ್ಟರ್ ಓದ್ತಿದ್ದೀರಾ, ಥರ್ಡಾ ಫೋರ್ತಾ, ಯಾವ ಸೆಮಿಸ್ಟ್ರಲ್ಲಿ ಓದ್ತಿದ್ದೀರಾ ಅದನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಡ್ಯೂರೇಷನ್ ಆಫ್ ದ ಕೋರ್ಸ್, ಈಗ PUC ತೊಗೊಂಡ್ರೆ 2 years ಇರುತ್ತೆ, ಡಿಗ್ರಿ ತೊಗೊಂಡ್ರೆ 3 years ಇದೆ, ಕೆಲವೊಂದು ಇಂಟಿಗ್ರೇಟೆಡ್ 5 years ಇದೆ. ಸೊ ಅದನ್ನು ಮೆನ್ಷನ್ ಮಾಡಬೇಕು. ಮಾಸ್ಟರ್ ಡಿಗ್ರಿ 2 years. ಸೊ ಆ ಥರ ಪರ್ಟಿಕ್ಯುಲರಾಗಿ ನೀವು ಯಾವ ಕೋರ್ಸ್ ಓದ್ತಿರ್ತೀರಾ ಅದು ಎಷ್ಟು ವರ್ಷ ಡ್ಯೂರೇಷನ್ ಇರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಇಯರ್ಸಲ್ಲಿ. ನೆಕ್ಸ್ಟ್ 9C ಪಾಯಿಂಟಿಗೆ ಬಂದಾಗ
ವೆದರ್ ರೆಗ್ಯುಲರ್ ಆರ್ ಪಾರ್ಟ್ ಟೈಮ್ ಆರ್ ಬೈ ಕರೆಸ್ಪಾಂಡೆನ್ಸ್ ಅಂತ. ಅಥವಾ ನೀವು ಕಾಲೇಜಿಗೆ ಡೈರೆಕ್ಟಾಗಿ ಹೋಗಿ ರೆಗ್ಯುಲರಲ್ಲಿ ಕೋರ್ಸಸನ್ನು ಓದ್ತಿದ್ದೀರಾ ಅಥವಾ ಪಾರ್ಟ್ ಟೈಮ್ ಅಥವಾ ಕರೆಸ್ಪಾಂಡೆನ್ಸಾ. ಸೊ ನೀವು ಯಾವ ಟೈಪ್ ಕೋರ್ಸನ್ನು ಓದ್ತಿರ್ತೀರಾ, ರೆಗ್ಯುಲರ್ ಓದ್ತಿರ್ತೀರಾ, ಕರೆಸ್ಪಾಂಡೆನ್ಸಲ್ಲ ಅಂತ ಯಾವುದಿರುತ್ತೋ ಅದನ್ನು ಟಿಕ್ ಮಾಡಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್, ಮಂತ್ ಆ್ಯಂಡ್ ಇಯರ್ ಆಫ್ ದ ಫೈನಲ್ ಎಕ್ಸಾಮ್ ಅಟ್ ದ ಎಂಡ್ ಆಫ್ ದಿ ಕೋರ್ಸ್. ಅಂದರೆ ನೀವೀಗ ಥರ್ಡ್ ಸೆಮಿಸ್ಟ್ರಲ್ಲಿ ಇರ್ತೀರಾ. ಸೊ ನಿಮ್ಮ ಲಾಸ್ಟ್ ಸೆಮಿಸ್ಟರ್, ಈಗ 3 years ಡ್ಯೂರೇಷನ್ ಕೋರ್ಸ್ ಅಂತಂದರೆ ಆ ಲಾಸ್ಟ್ ಸೆಮಿಸ್ಟರ್ ಎಂಡ್ ಆಗೋಷ್ಟರೊಳಗಡೆ ಯಾವ ವರ್ಷ ಆಗುತ್ತೆ, ಯಾವ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಪಿ ಯು ಸಿ ಆದರೆ ಸೆಕೆಂಡ್ ಪಿ ಯು ಸಿ, ಡಿಗ್ರಿ ಆದರೆ ನಿಮಗೆ ಲಾಸ್ಟ್ ಇಯರ್ ಕಂಪ್ಲೀಟ್ ಆಗೋದು ಯಾವ ಮಂತ್ ಮತ್ತು ಇಯರ್ಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು 10th ಪಾಯಿಂಟ್ ಬರೋಣ. 10th ಪಾಯಿಂಟ್, ನೇಮ್ ಆಫ್ ದ ಸ್ಕೂಲ್, ಕಾಲೇಜ್, ಇನ್ಸ್ಟಿಟ್ಯೂಷನ್, ITI ಇನ್ ವಿಚ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಅಂತಂದರೆ ನೀವು ಈಗ ಈ ಯಾವ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಅಥವಾ ಯಾವ ಇನ್ಸ್ಟಿಟ್ಯೂಟ್ ಇದರಲ್ಲಿ ಓದ್ತಿದ್ದೀರಾ ಅನ್ನೋದ್ರ ಡೀಟೇಲ್ಸ್ ಕಂಪ್ಲೀಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವ ಸ್ಕೂಲಲ್ಲಿ ಈಗ ಓದ್ತಿದ್ದೀರಾ, ಕೆಲವೊಂದು ಸರಿ ಅದು 11th 12th ಬಂದಾಗ ಅದು ಸ್ಕೂಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, CBSE ಮತ್ತು ICSE, ಅದಕ್ಕೆ ಸ್ಕೂಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾಲೇಜ್, ನಾವು ಕರ್ನಾಟಕದಲ್ಲಿ ಬಂದಾಗ PUCಗೆ ಕಾಲೇಜ್ ಅಂತಲೂ ಕರಿತೀವಿ. ಸೊ ಹಾಗಾಗಿರೋದ್ರಿಂದ ನೀವು ಯಾವ ಸ್ಕೂಲ್ ಅಥವಾ ಕಾಲೇಜಲ್ಲಿ ಈಗ ಪ್ರೆಸೆಂಟ್ಲಿ ಓದ್ತಿರೋದು ಅನ್ನೋದನ್ನು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸ್ಕೂಲ್ ನೇಮ್ ಅಥವಾ ಕಾಲೇಜ್ ನೇಮ್ ಆ್ಯಂಡ್ ಅಡ್ರೆಸ್ ವಿತ್ ದ ನೇಮ್ ಆಫ್ ದ ಸ್ಟೇಟ್. ಸೊ ಕಂಪ್ಲೀಟಾಗಿ ಅಡ್ರೆಸ್ಸನ್ನು, ಕಾಲೇಜ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ವಿತ್ ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ, ಸ್ಟೇಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಇಮೇಲ್ ID, ಕಾಲೇಜ್ ಇಮೇಲ್ IDನ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಹೋಗಿ ವೆಬ್ಸೈಟ್ಸಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ನೀವು ಕಾಲೇಜಲ್ಲಿ ಹೋಗಿ ಕೇಳಿದ್ರೆ ಆಫೀಸುಗಳಲ್ಲಿ ಯೂಶ್ವಲಿ ಹೇಳ್ತಾರೆ ನಿಮಗೆ ಯಾವ ಮೇಲ್ ID ಇರುತ್ತೆ ಅಂದರೆ ಇಮೇಲ್ ID ಕೊಡ್ತಾರೆ ನಿಮಗೆ. ಮತ್ತು ಫೋನ್ ನಂಬರು ಅಷ್ಟೇ, ನೀವು ಕಾಲೇಜಲ್ಲಿ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ಅಲ್ಲಿ ಕೊಡ್ತಾರೆ ನಿಮಗೆ ಫೋನ್ ನಂಬರ್ ಮತ್ತು ಇಮೇಲ್ ID. ನೆಕ್ಸ್ಟ್, ಟೋಟಲ್ ಫೀಸ್ ಪರ್ ಇಯರ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 11th ಪಾಯಿಂಟ್, ಟೋಟಲ್ ಫೀಸ್ ಎಷ್ಟು ಪರ್ ಇಯರ್, ನೀವು ಎಷ್ಟು ಪೇ ಮಾಡ್ತಾ ಇದ್ದೀರಾ ಪರ್ ಇಯರ್. ಫಾರ್ ಎಕ್ಸಾಂಪಲ್, ನೀವೀಗ ಫಸ್ಟ್ PUC ಆಗಿದ್ದರೆ ಫಸ್ಟ್ PUC 1 ವರ್ಷಕ್ಕೆ ನೀವು ಎಷ್ಟು ಫೀಸನ್ನು ಪೇ ಮಾಡಿದ್ದೀರಾ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ರುಪೀಸ್ ಪರ್ ಆ್ಯನಮ್, PA ಅಂತಂದರೆ ಪರ್ ಆ್ಯನಮ್ ಅಂತ. ಸೊ 1 ವರ್ಷಕ್ಕೆ ಎಷ್ಟು ಫೀಸನ್ನು ಪೇ ಮಾಡಿದ್ದೀರಾ ಅನ್ನೋದನ್ನು ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್, 12th ಪಾಯಿಂಟಿಗೆ ಬಂದಾಗ, ಹ್ಯಾವ್ ಯು ಅಪ್ಲೈಡ್ ಪ್ರೀವಿಯಸ್ಲಿ ಟು ಅಸ್ ಫಾರ್ ಸ್ಕಾಲರ್ಶಿಪ್, ವೆದರ್ ಇಟ್ ವಾಸ್ ಸ್ಯಾಂಕ್ಷನ್ಡ್, ಇಫ್ ಸೋ ರೆಫರೆನ್ಸ್ ಫೈಲ್ ನಂಬರ್. ಅಂದರೆ ನೀವು ಆಲ್ರೆಡಿ ಏನಾದರೂ ಈ ಥರ ಸ್ಕಾಲರ್ಶಿಪ್ಗೆ, ಜಿಂದಾಲ್ ಸ್ಕಾಲರ್ಶಿಪ್ಗೆ ಆಲ್ರೆಡಿ ಅಪ್ಲೈ ಮಾಡಿದರೆ, ಯಾವಾಗಲಾದರೂ ಅಪ್ಲೈ ಮಾಡಿದರೆ ರೆಫರೆನ್ಸ್ ನಂಬರ್ ಅಂದರೆ ಫೈಲ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಅಲ್ಲಿ. ಸಪೋಸ್ ಏನಾದ್ರು ಅಪ್ಲೈ ಮಾಡಿದರೆ ಅದು ಅಪ್ರೂವ್ ಆಗಿದ್ದರೆ ನಿಮಗೆ ಫೈಲ್ ನಂಬರ್ ಬರುತ್ತೆ. ಸೊ ಅದು ಮೆನ್ಷನ್ ಮಾಡಬೇಕಾಗತ್ತೆ. ಸಪೋಸ್ ನೀವು ಇದು ಫಸ್ಟ್ ಟೈಮ್ ಆಗಿದ್ದರೆ ನೋ ಅಂತ ಟಿಕ್ ಮಾಡಿ. ಡೈರೆಕ್ಟಾಗಿ ನೀವೇನು ಎಂಟ್ರ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ನೋ ಅಂತ ಟಿಕ್ ಮಾಡಿ. ನೀವೇನಾದರೂ ಆಲ್ರೆಡಿ ಅಪ್ಲೈ ಮಾಡಿಲ್ಲ, ಇದು ಫಸ್ಟ್ ಟೈಮ್ ನಿಮ್ಮದು ಅಂತಂದರೆ ಜಸ್ಟ್ ನೋ ಅಂತ ಟಿಕ್ ಮಾಡಿ ಸಾಕು. ನೀವೇ ಆಲ್ರೆಡಿ ಅಪ್ಲೈ ಮಾಡಿ ಸ್ಯಾಂಕ್ಷನ್ ಆಗಿದ್ದರೆ ನಿಮಗೆ ಫೈಲ್ ನಂಬರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ರೆಫರೆನ್ಸ್ ನಂಬರ್, ಫೈಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋರಿಗೆ, ಆ ನಂಬರನ್ನು ಮೆನ್ಷನ್ ಮಾಡಬೇಕು. ನಿಮಗೆ ಇದೇ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಿರೋದು ಅಂತಂದರೆ ನೋ ಅಂತ ಟಿಕ್ ಮಾಡಿ. ನೆಕ್ಸ್ಟ್ಗೆ ಹೋಗೋಣ. 13ಗೆ ಹೋಗೋಣ. ವೆದರ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ರನ್ ಬೈ ದಿ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಆರ್ ರೆಸಿಡೆನ್ಸಿಂಗ್ ಇನ್ ಪ್ರೈವೇಟ್ PG ಅಕಾಮಡೇಷನ್, ಇಫ್ ಎಸ್ ವಾಟ್ ಆರ್ ದಿ ಚಾರ್ಜಸ್ ಇನ್ಕರ್ಡ್ ಪರ್ ಮಂತ್. ಅಂದರೆ ನೀವು ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದೀರಾ, ಮತ್ತು ಹಾಸ್ಟೆಲ್ಲು ನಿಮ್ಮ ಕಾಲೇಜ್ ರನ್ ಮಾಡ್ತಿರೋ ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದೀರಾ, ಅಥವಾ ನೀವೇ ಪ್ರೈವೇಟ್ ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದೀರಾ, ಅಥವಾ PGನಲ್ಲಿ ಸ್ಟೇ ಆಗಿದ್ದೀರಾ. ಸಪೋಸ್ ಏನಾದ್ರು ಸ್ಟೇ ಆಗಿದ್ದರೆ ಸೊ ಅದನ್ನು ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಮತ್ತು ಎಷ್ಟು ಚಾರ್ಜಸ್ ಇರುತ್ತೆ ಪರ್ ಮಂತ್ ಚಾರ್ಜಸ್, ಇದು ಪರ್ ಮಂತ್ ಚಾರ್ಜಸ್ ಎಷ್ಟಿರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ನಾನು ಆಗಲೇ ಹೇಳಿದೆ ನಿಮಗೆ ಹಾಸ್ಟೆಲ್ ಫೀಸು ಜೊತೆಗೆ ಹಾಸ್ಟೆಲಲ್ಲಿ ನೀವು ಯಾರು ಹಾಸ್ಟೆಲಲ್ಲಿ ಸ್ಟೇ ಆಗಿರ್ತೀರೋ ಅವ್ರಿಗೆ ಎಕ್ಸ್ಟ್ರಾ ಅಡಿಷನಲ್ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಸೊ ಅದೇ ರೀಸನ್ಗೆ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಟಿಕ್ ಮಾಡಬೇಕು. ಎಸ್ ಅಂತ ಟಿಕ್ ಮಾಡಿದ್ರೆ ಮಾತ್ರ ನಿಮಗೆ ಹಾಸ್ಟೆಲ್ದು ಇದು ಕವರ್ ಆಗುತ್ತೆ, ಇಲ್ಲಾಂದರೆ ಕವರ್ ಆಗೋದಿಲ್ಲ ಸಪೋಸ್ ಸ್ಟೇ ಆಗಿದ್ದರೆ. ಓಕೆ, ನೆಕ್ಸ್ಟ್. ಯಾಕಂದರೆ ಮತ್ತೆ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಡಾಕ್ಯುಮೆಂಟ್ಸನ್ನು. ನೀವು ಎಸ್ ಅಂತ ಟಿಕ್ ಮಾಡಿ ಫರ್ದರ್ ನೀವು ಯಾವುದೇ ಆ ಡಾಕ್ಯುಮೆಂಟ್ ರಿಲೇಟೆಡ್ ಯಾವುದನ್ನೂ ಕೊಡಲಿಲ್ಲ ಅಂತಂದರೆ ನಿಮ್ಮ ಸ್ಕಾಲರ್ಶಿಪ್ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಯಾವುದೇ ಒಂದು ಟಿಕ್ ಮಾಡೋದಕ್ಕೆ ಮುಂಚೆ, ಯಾವುದೇ ಒಂದು ಎಂಟ್ರಿ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಎಂಟ್ರಿ ಮಾಡಿ ಪ್ರಾಪರಾಗಿರೋ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಪ್ರೂವ್ ಆಗುತ್ತೆ. ನೆಕ್ಸ್ಟ್ 14th ಪಾಯಿಂಟಿಗೆ ಬರೋಣ. ಆರ್ ಯು ಗೆಟಿಂಗ್ ಎನಿ ಸ್ಟಿಫೆಂಡ್, ಫೀ ರೀಇಂಬರ್ಸ್ಮೆಂಟ್, ಸ್ಕಾಲರ್ಶಿಪ್ ಫ್ರಮ್ ಎನಿ ಅದರ್ ಸೋರ್ಸ್. ನಿಮ್ಗೆ ಯಾವುದಾದ್ರು ಸ್ಟೀಫಂಡ್ ಬರ್ತಾ ಇದೆಯಾ ಆಲ್ರೆಡಿ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರು ಸ್ಟೀಫಂಡ್ ಬರ್ತಿದೆಯಾ ಅಥವಾ ರೀಇಂಬರ್ಸ್ಮೆಂಟ್ ಯಾವುದಾದ್ರು ಮಾಡ್ಕೊಂಡಿದ್ದೀರಾ, ಸ್ಕಾಲರ್ಶಿಪ್ ಬೇರೆ ಯಾವುದಾದ್ರು ಬರ್ತಿದೆಯಾ ಅನ್ನೋದು ಇಲ್ಲಿ ನಿಮಗೆ ಮೆನ್ಷನ್ ಮಾಡಬೇಕಾಗತ್ತೆ. ಸೊ
ಪಾಸಿಬಲಿ ನಿಮಗೇನು ಅಂತಂದರೆ ಇಲ್ಲಿ ನೋ ಅಂತ ಮೆನ್ಷನ್ ಮಾಡಿದ್ರೆ ಬೆಟರ್, ಯಾಕಂದರೆ ಎಸ್ ಅಂತ ಮೆನ್ಷನ್ ಮಾಡಿದ್ರೆ ನಿಮಗೆ ಪ್ರಾಬಬಿಲಿಟಿ ಸ್ವಲ್ಪ ಸ್ಕಾಲರ್ಶಿಪ್ದು ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ನೋಡಿ, ನೋ ಅಂತ ಮೆನ್ಷನ್ ಮಾಡಿದ್ರೆ ದೇರ್ ಇಸ್ ಪ್ರಾಬಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ನಿಮ್ದು ಯಾವುದೇ ಸ್ಕಾಲರ್ಶಿಪ್ ಬರ್ತಿಲ್ಲ ಅನ್ನೋ ಒಂದು ರೀಸನ್ಗೆ ಸೊ ಸ್ಯಾಂಕ್ಷನ್ ಆಗೋ ಪ್ರಾಬಬಿಲಿಟಿ ಇರುತ್ತೆ. ಬಟ್ ನೋಡಿಕೊಂಡು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇಫ್ ಎಸ್ ನಿಮ್ಗೆ ಯಾವ್ದಾದ್ರು ಬರ್ತಿದ್ರೆ ಸ್ಕಾಲರ್ಶಿಪ್ಪು ಮೆನ್ಷನ್ ಮಾಡಬೇಕಾಗತ್ತೆ, ಎಷ್ಟು ಅಮೌಂಟ್ ಬರ್ತಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅಮೌಂಟ್. ಓಕೆ, ನೆಕ್ಸ್ಟ್ 15th ಪಾಯಿಂಟಿಗೆ ಬರೋಣ. ಹ್ಯಾವ್ ಯು ಅಪ್ಲೈಡ್ ಆರ್ ಗೆಟಿಂಗ್ ಎನಿ ಸ್ಕಾಲರ್ಶಿಪ್ ಫ್ರಮ್ ದಿ ಮೈನಾರಿಟೀಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC ST OBC ಇನ್ ಯುವರ್ ಸ್ಟೇಟ್? ಅಂದರೆ ನಿಮ್ಮ ಸ್ಟೇಟ್ನಲ್ಲಿ ಯಾವುದಾದ್ರು SC ST OBC ಅಥವಾ ಮೈನಾರಿಟೀಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಟೇಟಿಂದ, ನಮ್ಮ ಕರ್ನಾಟಕ ಸ್ಟೇಟಿಂದ ಯಾವುದಾದ್ರು ಸ್ಕಾಲರ್ಶಿಪ್ಸ್ ಬರ್ತಿದೆಯಾ ನಿಮಗೆ ಅಥವಾ ಅಪ್ಲೈ ಮಾಡಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಫ್ ಎಸ್ ಅಪ್ಲೈ ಮಾಡಿದರೆ ಬರ್ತಾ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಎಸ್ ಅಂತ ಇಲ್ಲಿ ಮಾಡಿ ಟಿಕ್ ಮಾಡಿ ಅಮೌಂಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲ ನೋ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲಿ ಯಾವುದೇ ಅಮೌಂಟನ್ನು ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ 16th ಪಾಯಿಂಟ್ಗೆ ಬರೋಣ. ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್. ಓಕೆ, ಅಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ಎಷ್ಟು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಅವ್ರು ಕೇಳ್ತಿದ್ದಾರೆ ಅಂತ ನೀವು ಎಷ್ಟು ಬೇಕೋ ಅಷ್ಟು ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ನೋಡ್ಕೊಳ್ಳಿ ಅಪ್ರಾಕ್ಸಿಮೇಟಾಗಿ. ನಾನು ರೆಕಮೆಂಡ್ ಮಾಡೋದು ಏನಪ್ಪ ಅಂತಂದರೆ ರೆಕಮೆಂಡೇಷನ್ ಅಷ್ಟೇ ಇದು, ನಾನೇನು ನಿಮಗೆ ಇಷ್ಟೇ ಮೆನ್ಷನ್ ಮಾಡಿ ಅಷ್ಟೇ ಮೆನ್ಷನ್ ಮಾಡಿ ಅಂತ ಹೇಳಲ್ಲ. ಒಂದು ಅಪ್ರಾಕ್ಸಿಮೇಟ್ಲಿ ನಾನು ರೆಕಮೆಂಡ್ ಮಾಡೋದು ಎಷ್ಟಪ್ಪ ಅಂತಂದರೆ ಲೈಕ್ 2000 ಹಿಡಿದು ಒಂದು 6000ವರೆಗೂ ರೆಕಮೆಂಡ್ ಮಾಡ್ತೀನಿ, 5 to 6000. ಸೊ ಆ ನಂಬರನ್ನು ಮೆನ್ಷನ್ ಮಾಡಿ ಒಂದು ಅಪ್ರಾಕ್ಸಿಮೇಟಾಗಿ ಅನ್ನೋದು ನನ್ನ ರೆಕಮೆಂಡೇಷನ್. ನೀವು ಎಷ್ಟು ಬೇಕಾದರೂ ಮೆನ್ಷನ್ ಮಾಡ್ಬೋದು ಇಲ್ಲಿ, ಬಟ್ ನನ್ನ ರೆಕಮೆಂಡೇಷನ್ ಒಂದು 2000 ಒಂದು 5000 to 6000 ಮೆನ್ಷನ್ ಮಾಡಿದ್ರೆ ದಟ್ ಈಸ್ ಅ ಕನ್ಸಿಡರಬಲ್ ಅಮೌಂಟ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೋಡಿ, ನಿಮಗೆ ಯಾವ ಥರ ಮೆನ್ಷನ್ ಮಾಡ್ತಿರೋ ಮೆನ್ಷನ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬರೋಣ, ಮೋಸ್ಟ್ ಇಂಪಾರ್ಟೆಂಟ್ ಒನ್, 17th ಪಾಯಿಂಟ್, ಡೀಟೇಲ್ಸ್ ಆಫ್ ದ ಬ್ಯಾಂಕ್ ಅಕೌಂಟ್ ಆಫ್ ದ ಸ್ಟೂಡೆಂಟ್. ಇದನ್ನು ಪ್ರಾಪರಾಗಿರೋ ಡಾಕ್ಯುಮೆಂಟ್ಸನ್ನು ಡೀಟೇಲ್ಸನ್ನು ಕೊಡಬೇಕಾಗತ್ತೆ ನೀವು ಇಲ್ಲಿ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಂಬರ್, ಸೇವಿಂಗ್ಸ್ SB ಅಂತಂದರೆ ಸೇವಿಂಗ್ಸ್ ಬ್ಯಾಂಕ್ ಅಂತ ಅಕೌಂಟ್ ನಂಬರ್ ಕೊಡಬೇಕಾಗತ್ತೆ. ಅಕೌಂಟ್ ನಂಬರ್ ಮೆನ್ಷನ್ ಮಾಡಬೇಕಿಲ್ಲಿ. ನೇಮ್ ಆಫ್ ದ ಬ್ಯಾಂಕ್, ಯಾವ ಬ್ಯಾಂಕ್ದ ಅಕೌಂಟ್ ನಂಬರ್ ಅಂತ ಮೆನ್ಷನ್ ಮಾಡಬೇಕು. ಬ್ರಾಂಚ್ ಅಡ್ರೆಸ್ ಮೆನ್ಷನ್ ಮಾಡಬೇಕು, ಯಾವ ಬ್ರಾಂಚಲ್ಲಿದೆ ಅಕೌಂಟ್ ಅಂತ. ಮತ್ತು IFSC ಕೋಡ್ ನಿಮಗೆ ಪಾಸ್ಬುಕ್ಕಲ್ಲಿ ಇರುತ್ತೆ, ಸೊ ಅಲ್ಲಿ IFSC ಕೋಡನ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ನೀವು ಇಲ್ಲಿ ಐ ಹಿಯರ್ ಬೈ ಸರ್ಟಿಫೈಡ್ ದಟ್ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ಡ್ ಬೈ ಮೀ ಇಸ್ ಟ್ರೂ. ಐ ಅಗ್ರಿ ಟು ಅಬೈಡ್ ಬೈ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಫೌಂಡೇಶನ್ ಇಶ್ಯೂಡ್ ಫ್ರಮ್ ದ ಟೈಮ್ ಟು ಟೈಮ್. ಓಕೆ, ಇಲ್ಲಿ ನೀವು ನಾನು ಯಾವುದೇ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಕಂಪ್ಲೀಟಾಗಿ ನಾನು ಎಂಟ್ರ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ನನ್ನ ಪ್ರಕಾರವಾಗಿ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಕನ್ಕ್ಲೂಷನ್ ಕೊಡ್ತಿದ್ದೀವಿ ನಾವಿಲ್ಲಿ. ಯು ಆರ್ ಅಗ್ರೀಯಿಂಗ್ ಫಾರ್ ದಟ್ ಒನ್. ಸೊ ಅಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡ್ಬೋದು, ಸಿಗ್ನೇಚರ್ ಆಫ್ ದ ಪೇರೆಂಟ್ ಆರ್ ಗಾರ್ಡಿಯನ್ ಸಿಗ್ನೇಚರ್ ಹಾಕಬೇಕಾಗತ್ತೆ. ಪೇರೆಂಟ್ ಆರ್ ಗಾರ್ಡಿಯನ್ ಸಿಗ್ನೇಚರ್. ರೈಟ್ ಸೈಡಲ್ಲಿ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಇದೆ, ಅಲ್ಲಿ ಸಿಗ್ನೇಚರ್ ಸ್ಟೂಡೆಂಟ್ ಅಂತ ಸಿಗ್ನೇಚರ್ ಹಾಕ್ಸ್ಬೇಕಾಗತ್ತೆ. ಮತ್ತು ಡೇಟನ್ನು ಮೆನ್ಷನ್ ಮಾಡಿ, ನೀವು ಯಾವತ್ತು ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ದೀರಾ ಅವತ್ತಿನ ಡೇಟನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಬರೋಣ, ಇದು ಜನರಲ್ ಅಪ್ಲಿಕೇಶನ್ ಆಯಿತು ನಿಮಗೆ. ಈ ಜನರಲ್ ಅಪ್ಲಿಕೇಶನ್ ಜೊತೆಗೆ ಎಕ್ಸ್ಟ್ರಾ ಫಾರ್ಮ್ಸನ್ನು ಫಿಲ್ ಮಾಡಬೇಕಾಗತ್ತೆ ನೀವು ಇಲ್ಲಿ. ಯಾವುದು ಎಕ್ಸ್ಟ್ರಾ ಫಾರ್ಮ್ಸ್ ಅನ್ನೋದು ಇಲ್ಲಿದೆ ನೋಡಿ, ಪ್ರಿನ್ಸಿಪಾಲ್ ಹೆಡ್ಸ್ ರಿಪೋರ್ಟ್ ರೆಕಮೆಂಡೇಷನ್ ಲೆಟರ್ ಅಂತ. ಇದು ಕಂಪಲ್ಸರಿಯಾಗಿ, ಈಗ ನಾನೇನು ಡಾಕ್ಯುಮೆಂಟ್ ಹೇಳ್ತಿದ್ದೀನಿ ಇದನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಲೇಬೇಕು ಇದನ್ನು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಸ್ಟ್ರೆಂತ್ ಇನ್ ದ ಕಾಲೇಜ್ ನಂಬರ್ಸ್. ಇದು ಆ್ಯಕ್ಚುಲಿ ನೀವು ಬಲ್ಕಲ್ಲಿ ಬೇಕಾದ್ರೆ ಒಂದು ಸ್ಕೂಲಲ್ಲಿ ಅಥವಾ ಒಂದು ಕಾಲೇಜಲ್ಲಿ ಕಾಲೇಜಿನಿಂದನೇ ಬೇಕಾದ್ರೆ ಕಂಪ್ಲೀಟಾಗಿ ಅಪ್ಲೈ ಮಾಡಬಹುದು. ಇದನ್ನು ಕಾಲೇಜಿಂದನೇ ಅಥವಾ ಒಂದು ಸ್ಕೂಲಿಂದ ಡೈರೆಕ್ಟಾಗಿ ಎಲ್ಲ ಸ್ಟೂಡೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಬಲ್ಕಾಗಿ ಬೇಕಾದ್ರೆ ಅಪ್ಲೈ ಮಾಡಬಹುದು. ಸೊ ಬಟ್ ನೀವು ಇಂಡಿವಿಜುವಲಾಗಿ ಅಪ್ಲೈ ಮಾಡ್ತಿರೋದ್ರಿಂದ ಇದು ನಿಮಗೆ ಈ ಪಾಯಿಂಟ್ ಬರೋದಿಲ್ಲ. ನೆಕ್ಸ್ಟ್ ಬರೋಣ, ಟೋಟಲ್ ಫೀಸ್ ಪರ್ ಇಯರ್ ಇನ್ ರುಪೀಸ್. ಸೊ ನಿಮಗೆ ಪರ್ ಇಯರ್ ನೀವು ಎಷ್ಟು ಪೇ ಮಾಡ್ತಾ ಇದ್ದೀರಾ ಫೀಸನ್ನು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ. ಕಂಪ್ಲೀಟಾಗಿ ಎಷ್ಟು ಫೀಸ್ ನೀವು ಪೇ ಮಾಡ್ತಿರ್ತೀರ ಪರ್ ಇಯರ್ ಅದನ್ನು ಮೆನ್ಷನ್ ಮಾಡಬೇಕು ಪ್ರಾಪರಾಗಿ. ಮತ್ತು ಅಫಿಲಿಯೇಟೆಡ್ ಟು, ನೀವು ಅವರ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಇಸ್ ಅಫಿಲಿಯೇಟೆಡ್ ಟು ಯಾವ ಸ್ಕೂಲು ಯಾವ ಕಾಲೇಜಿಗೆ. ಫಾರ್ ಎಕ್ಸಾಂಪಲ್ PUC ಓದ್ತಾ ಇದ್ದರೆ ಪ್ರೀ ಯೂನಿವರ್ಸಿಟಿ ಬೋರ್ಡ್, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನಲ್ ಬೋರ್ಡ್ KSEC ಬೋರ್ಡ್ ಅಂತ ನೀವು, ಅಥವಾ ಡಿಗ್ರಿ ಓದ್ತಿದ್ರೆ ಅಥವಾ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ನೀವು ಯಾವ ಯೂನಿವರ್ಸಿಟಿನಲ್ಲಿ ಓದ್ತಿರ್ತೀರೋ ಆ ಯೂನಿವರ್ಸಿಟಿ ಆ ಥರ ನಿಮಗೆ. ಸೊ ಯಾವ ಬೋರ್ಡಲ್ಲಿ ಯಾವ ಯೂನಿವರ್ಸಿಟಿನಲ್ಲಿ ನೀವು ಓದ್ತಿರ್ತೀರೋ ಅದನ್ನು ಟಿಕ್ ಮಾಡಬೇಕು ಮತ್ತು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. 5th ಪಾಯಿಂಟ್ ಬಂದು ಅವರ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಕಾಲೇಜ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ನೀವು ಹೋಗಿ ಅಲ್ಲಿ ಕಾಲೇಜಲ್ಲಿ ಕೇಳಿದ್ರೆ ಒಂದು ಅಪ್ರಾಕ್ಸಿಮೇಟ್ ಅವ್ರು ಹೇಳ್ತಾರೆ ನಿಮಗೆ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂತ. ಕಾಲೇಜಿನಲ್ಲೋ ಕೇಳಿದ್ರೆ ಹೇಳ್ತಾರೆ, ಅದನ್ನು ನೀವು ಎಂಟ್ರ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗಿಲ್ಲಿ ನೀವು ಇಲ್ಲಿ ನೋಡ್ಬೋದು, ಸಿಗ್ನೇಚರ್ ಆಫ್ ದ ಸ್ಕೂಲ್ ಕಾಲೇಜ್ ಆರ್ ITI ಪ್ರಿನ್ಸಿಪಲ್ ವಿತ್ ಸೀಲ್. ನಿಮ್ಮ ಸ್ಕೂಲಿನಲ್ಲಿ ನಿಮ್ಮ ಸ್ಕೂಲ್
ಪ್ರಿನ್ಸಿಪಲ್ ಅಥವಾ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಅಥವಾ ITI ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೋಗಿ ಇಲ್ಲಿ ಅವ್ರ ಹತ್ರ ಸೀಲು ಸಿಗ್ನೇಚರನ್ನು ಹಾಕ್ಸ್ಕೋಬೇಕಿಲ್ಲಿ, ಕಂಪಲ್ಸರಿಯಾಗಿ ಹಾಕ್ಸ್ಲೇಬೇಕಿಲ್ಲಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರೋಣ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಬರ್ಬೇಕಂತ, ಅದನ್ನು ಆಮೇಲೆ ನೋಡೋಣ. ನೆಕ್ಸ್ಟ್ ಇನ್ನೊಂದು ಏನು ಫಿಲ್ ಮಾಡಬೇಕು ಅಪ್ಲಿಕೇಶನಲ್ಲಿ ನಾನು ಫಸ್ಟ್ ಚೆಕ್ ಮಾಡ್ಕೊಬೋಣ. ಮತ್ತು ಕೆಳಗಡೆ ಬಂದರೆ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅನಕ್ಷರ್ಸ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಏನು ಅನಕ್ಷರ್ಸ್ ಅಂತಂದರೆ ಇಲ್ಲಿ ಕಂಪಲ್ಸರಿಯಾಗಿ ಇದು ಅನಕ್ಷರ್ 7A ಅಂತ ಏನಿದೆ, ಇದು ಕಂಪಲ್ಸರಿಯಾಗಿ ನೀವು ಎಲ್ಲರೂ ಸ್ಟೂಡೆಂಟು ಇದನ್ನು ಕೊಡಲೇಬೇಕಾಗತ್ತೆ. ಸೊ ಅದನ್ನು ಫಿಲ್ ಮಾಡಿ, ಮತ್ತು ಇದು ನೋಡಿ ಕಂಪ್ಲೀಟ್ ಅಪ್ಲಿಕೇಶನಲ್ಲೇ ಇದೆ, ನೀವು ಪ್ರಿಂಟ್ ತೊಗೊಂಡಾಗ ಅದು ಬರುತ್ತೆ ಸಪ್ರೇಟಾಗಿ, ನೀವು ಅಲ್ಲೇ ನೀವು ಎಂಟ್ರ್ ಮಾಡ್ಬೋದು ಡೀಟೇಲ್ಸಲ್ಲೇ. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನಿಮ್ಮ ಹೆಸರು ಮತ್ತು ಎನ್ರೋಲ್ಡ್ ಇನ್ ದ ಕೋರ್ಸ್, ಯಾವ ಕೋರ್ಸಿಗೆ ನೀವು ಎನ್ರೋಲ್ ಮಾಡಿದ್ದೀರಾ, PUCನ, ಡಿಗ್ರಿನ, BSc, BCom, MSc, ITI ಯಾವ ಕೋರ್ಸಿಗೆ ಇದು ಮಾಡಿದ್ದೀರಾ, ಯಾವ ಸೆಮಿಸ್ಟ್ರಲ್ಲಿದ್ದೀರಾ, ಯಾವ ಸೆಮಿಸ್ಟ್ರಲ್ಲಿದ್ದೀರಾ, ಯಾವ ಇಯರಲ್ಲಿದ್ದೀರಾ ಮೆನ್ಷನ್ ಮಾಡಬೇಕಾಗತ್ತೆ, ಎನ್ರೋಲ್ಡ್ ಇನ್. ನೆಕ್ಸ್ಟ್ ಅದಾದಮೇಲೆ ಅಂಡರ್ ದಿ ಗೌರ್ಮೆಂಟ್ ಮೆರಿಟಾ ಕೋಟಾನ ಅಥವಾ ಮ್ಯಾನೇಜ್ಮೆಂಟ್ ಕೋಟಾನ ಅಂತ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ನೀವು ಇಲ್ಲಿ ಇನ್ಕ್ಲೂಡಿಂಗ್ ಆಲ್ ದ ಅಪ್ಲಿಕೇಶನ್ ಚಾರ್ಜಸ್, ಟೋಟಲ್ ಆ್ಯನ್ಯುವಲ್ ಫೀಸ್ ನೀವು ಎಷ್ಟು ಪೇ ಮಾಡ್ತಾ ಇದ್ದೀರಾ ಒಂದು ವರ್ಷಕ್ಕೆ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರ್, ಯಾವ ಇಯರ್ಗೆ ನೀವು ಪೇ ಮಾಡಿರೋದು, 2024, 2025 ಯಾವ ವರ್ಷಕ್ಕೆ ಪೇ ಮಾಡಿದ್ದೀರಾ. ಆ್ಯಂಡ್ ದ ಸ್ಟೂಡೆಂಟ್ ಹ್ಯಾಸ್ ಪೇಡ್ ರುಪೀಸ್, ಎಷ್ಟು ಫೀಸನ್ನು ಪೇ ಮಾಡಿದ್ದೀರಾ ಮತ್ತು ಎಷ್ಟು ಬ್ಯಾಲೆನ್ಸ್ ಫೀಸ್ ಉಳಿದಿದೆ ಪೇ ಮಾಡಬೇಕು ನೀವು ಅದನ್ನು. ದ ಫೀಸ್ ಆರ್ ಪೇಯಬಲ್ ಆನ್, ಯಾವ ಮಂತಲ್ಲಿ ಯಾವ ಇದರಲ್ಲಿ ಬೇಸಿಸ್ ಮೇಲೆ ಪೇ ಮಾಡ್ತೀರಾ, ಮಂತ್ಲಿ ಪೇ ಮಾಡ್ತೀರಾ, ಕ್ವಾರ್ಟರ್ಲಿ ಪೇ ಮಾಡ್ತೀರಾ, ಯಾವ ಬೇಸಿಸ್ ಮೇಲೆ ಪೇ ಮಾಡ್ತೀರಾ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಹ್ಯಾಸ್ ಪೇಡ್ ಸೊ ಆ್ಯಸ್ ಅ ಡೊನೇಷನ್, ನೀವು ಡೊನೇಷನ್ ಪೇ ಮಾಡಿದರೆ ಓಕೆ, ಇಲ್ಲಾಂದರೆ 0 ಅಂತಲೂ ಮೆನ್ಷನ್ ಮಾಡ್ಬೋದು, ಅಲ್ಲೇನು ಮೆನ್ಷನ್ ಮಾಡಬೇಕಂತ ನೆಸೆಸಿಟಿ ಇಲ್ಲ. ಅದಾದಮೇಲೆ ಫರ್ದರ್ ಸರ್ಟಿಫೈಡ್ ದಟ್, ನಿಮ್ಮ ಹೆಸರು ಬರೆದು ಹೆಸರು ಬರೆದು ಇಲ್ಲಿ ನಿಮಗೆ ಅಗೈನ್ ಇಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕ್ಸ್ಬೇಕಾಗುತ್ತೆ ಮತ್ತು ಸೀಲು ಸಿಗ್ನೇಚರ್ ಹಾಕ್ಸ್ಬೇಕಾಗುತ್ತೆ ಕಂಪ್ಲೀಟಾಗಿ. ಇಲ್ಲಿ ಪ್ಲೇಸ್ ಮೆನ್ಷನ್ ಮಾಡಿ, ಡೇಟನ್ನು ಮೆನ್ಷನ್ ಮಾಡಿ, ನಿಮ್ಮ ಕಾಲೇಜ್ ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರನ್ನು ಹಾಕ್ಸ್ಕೋಬೇಕಾಗತ್ತೆ. ಇದಾಯಿತು. ನೆಕ್ಸ್ಟ್ ಇನ್ನೊಂದು ಬರೋಣ, ಅನಕ್ಷರ್ 11 ಬರುತ್ತೆ ನಿಮಗಿಲ್ಲಿ. ಇದು ಸ್ಟೂಡೆಂಟ್ಸ್ ಡಿಕ್ಲರೇಷನ್ ಫಾರ್ ಸ್ಕಾಲರ್ಶಿಪ್, ಸ್ಟೂಡೆಂಟ್ಸ್ ಡಿಕ್ಲರೇಷನ್ ಇದು. ಸೊ ಮತ್ತು ನೀವೇ ಡಿಕ್ಲರೇಷನ್ ಕೊಡುವಂಥದ್ದು, ಇದು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡ್ಕೋಬೇಕಿಲ್ಲಿ. ಇಲ್ಲಾದಮೇಲೆ ಐ ಹ್ಯಾವ್ ನೈದರ್ ಅಪ್ಲೈಡ್ ನಾರ್ ಐ ಆಮ್ ರಿಸೀವಿಂಗ್ ಎನಿ ಸ್ಕಾಲರ್ಶಿಪ್ ಫ್ರಮ್ ದಿ ಎನಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್. ಆಗಲೇ ನಿಮಗೆ ಒಂದು ಪಾಯಿಂಟ್ ಹೇಳಿದ್ದೆ, ಯಾವ್ದಾದ್ರು ಸ್ಕಾಲರ್ಶಿಪ್ಸ್ ಬರ್ತಿದೆಯಾ ಗೌರ್ಮೆಂಟಿಂದ ಯಾವ್ದಾದ್ರು ಸ್ಕಾಲರ್ಶಿಪ್ಸ್ ಅಂತ, ಅಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿದರೆ ಈ ಡಿಕ್ಲರೇಷನ್ ನೆಸೆಸಿಟಿ ಇಲ್ಲ. ಅಲ್ಲಿ ಬರಲಿಲ್ಲ ಅಂತಂದರೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು, ನಮಗೆ ಯಾವುದೇ ಸ್ಕಾಲರ್ಶಿಪ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು ನೀವು ಡಿಕ್ಲರೇಷನ್ ಕೊಡ್ತಿರೋದು, ಅಂದರೆ ನಾನು ಡಿಕ್ಲರೇಷನನ್ನು ಕೊಡ್ತಿರೋದು ನನಗೆ ಯಾವುದೇ ಸ್ಕಾಲರ್ಶಿಪ್ ಬರ್ತಿಲ್ಲ ಅನ್ನೋದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಯಾವ ಸ್ಟೇಟ್ ಅಂತ ಮೆನ್ಷನ್ ಮಾಡಬೇಕು, ಗೌರ್ಮೆಂಟ್ ಆಫ್ ಸ್ಟೇಟ್, ನಿಮ್ಮ ಸ್ಟೇಟ್ ಯಾವ ಸ್ಟೇಟ್ ಆಗಿದೆ, ಕರ್ನಾಟಕ, ಬೇರೆ ಸ್ಟೇಟ್ ಆಗಿದ್ದರೆ ಬೇರೆಯವ್ರ ಸ್ಟೇಟ್ ಮೆನ್ಷನ್ ಮಾಡಬೇಕಾಗತ್ತೆ. ಫೈನಲಿ ನೀವೇನು ಮಾಡಬೇಕಂದ್ರೆ ಡೇಟನ್ನು ಮೆನ್ಷನ್ ಮಾಡಿ ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಬರೋಣ, ಇನ್ನೊಂದು ಅನಾಕ್ಷರ್ ಬರುತ್ತೆ ಇಲ್ಲಿ, ಇದು ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ, ಹಾಸ್ಟೆಲ್ ಮತ್ತು PGನಲ್ಲಿ ಸ್ಟೇ ಆಗಿರ್ತಾರಲ್ವ ಅವ್ರ ಸ್ಟೂಡೆಂಟ್ಸ್ಗಳಿಗೆ ಇದು ಅನಾಕ್ಷರ್, ಈ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಆ್ಯಸ್ ಯೂಶುವಲ್ ನಿಮಗೆ ಮೆನ್ಷನ್ ಮಾಡಿರ್ತಾರೆ, ಯುವರ್ ನೇಮ್, ಯಾವ ಕ್ಲಾಸಲ್ಲಿ ಓದ್ತಿರ್ತೀರಾ, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ಸೊ ನಿಮ್ಮ ಫಾದರ್ ನೇಮ್, ಪೇರೆಂಟ್ಸ್ ನೇಮ್ ಮತ್ತು ಅಡ್ರೆಸ್ಸು, ಬಾಯ್ ಗರ್ಲ ಅಥವಾ ಡೇಟ್ ಆಫ್ ಬರ್ತು, ಎಷ್ಟು ರುಪೀಸ್ ಪೇ ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟನ್ನು ಪೇ ಮಾಡ್ತಾ ಇದ್ದೀರಾ ಪರ್ ಮಂತ್, ಇದು ಪರ್ ಮಂತ್ ಪೇಮೆಂಟ್, ಇದು ಪರ್ ಮಂತ್ ಎಷ್ಟು ಪೇ ಮಾಡ್ತಾ ಇದ್ದೀರಾ ಮತ್ತು ರುಪೀಸಲ್ಲಿ ವರ್ಡ್ಸಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಡಿಸ್ಟೆನ್ಸ್ ಫ್ರಮ್ ಇಸ್ ನಾರ್ಮಲ್ ಪ್ಲೇಸ್ ಆಫ್ ದ ರೆಸಿಡೆನ್ಸ್ ಟು ದ ಕಾಲೇಜ್, ಅಂದರೆ ನೀವು ಎಲ್ಲಿ ಸ್ಟೇ ಆಗಿದ್ದೀರಾ ಅಲ್ಲಿಂದ ನಿಮ್ಮ ಮನೆಗೆ, ನಾರ್ಮಲ್ ರೆಸಿಡೆನ್ಸಿಂದ ನಿಮ್ಮ ಮನೆಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಎಲ್ಲಿ ನಿಮ್ಮ ಮನೆಯಿಂದ ಅಪ್ರಾಕ್ಸಿಮೇಟ್ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಮನೆಯಿಂದ ನಿಮ್ಮ ಹಾಸ್ಟೆಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಕಿಲೋಮೀಟರ್ಸಲ್ಲಿ. ಮತ್ತು ಡೇಟ್ ಮೆನ್ಷನ್ ಮಾಡಿ. ಅಗೇನ್ ನಿಮ್ಮ ವಾರ್ಡನ್, ಹಾಸ್ಟೆಲಲ್ಲಿ ವಾರ್ಡನ್ ಇರ್ತಾರಲ್ವ ಅಥವಾ ಸೂಪರ್ಡೆಂಟ್ ಇರ್ತಾರಲ್ವ ಅವ್ರದ್ದು ಸೀಲು ಸಿಗ್ನೇಚರನ್ನು ಹಾಕ್ಸ್ಬೇಕಾಗತ್ತೆ. ಅವ್ರ ನೇಮು ಮತ್ತು ಮೊಬೈಲ್ ನಂಬರ್ ಮತ್ತು ಅಡ್ರೆಸ್ ಮತ್ತು ಇಮೇಲ್ ID ಮೆನ್ಷನ್ ಮಾಡಬೇಕಾಗತ್ತೆ. ಇದು ಹಾಸ್ಟೆಲ್ ಸ್ಟೂಡೆಂಟ್ಗಾಯಿತು. ನೆಕ್ಸ್ಟ್ ಈಗ ಪ್ರೈವೇಟ್ ಅಕಾಮಿಡೇಷನಲ್ಲಿ ಸ್ಟೇ ಆಗ್ತಿರೋರು, ಅಂದರೆ ಹಾಸ್ಟೆಲ್ ಬಿಟ್ಟು PGನಲ್ಲಿ, ಫಾರ್ ಎಕ್ಸಾಂಪಲ್ PG ಅಂತ ಅಂದ್ಕೊಳ್ಳಿ. ಈಗ PGನಲ್ಲಿ ಸ್ಟೇ ಆಗಿರ್ತಾರಲ್ವ, ಹಾಸ್ಟೆಲ್ ಬಿಟ್ಟು ಕಾಲೇಜ್ ಹಾಸ್ಟೆಲ್ ಬಿಟ್ಟು PGನಲ್ಲಿ ಸ್ಟೇ ಆಗಿರ್ತಾರಲ್ವ ಅವರಿಗೆ ಈ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಅನಕ್ಷರ್ 9 ಬರುತ್ತೆ ಇರೋದು. ಸೊ ಅಗೇನ್ ಸೇಮ್ ಅದೇ ಡೀಟೇಲ್ಸೇ ಬರುತ್ತೆ ನಿಮಗೆ, ನೇಮ್, ಫಾದರ್ ಪೇರೆಂಟ್ಸ್ ನೇಮ್ ಆ್ಯಂಡ್ ಸ್ಟೂಡೆಂಟ್ ಯಾವ ಕ್ಲಾಸಲ್ಲಿ ಓದ್ತಿರ್ತೀರಾ ಮತ್ತು ಕಾಲೇಜ್ ನೇಮ್ ಏನಿದೆ, ಮತ್ತು ನಿಮ್ಮ PG ಅಕಾಮಿಡೇಷನ್ ಯಾವ ಡೇಟಿಂದ ಸ್ಟೇ ಆಗಿದ್ದೀರಾ, ಹೌ ಮಚ್ ಯು ಆರ್ ಪೇಯಿಂಗ್, ಎಷ್ಟು ಮಂತ್ಲಿ ಪೇ ಮಾಡ್ತಾ ಇದ್ದೀರಾ, ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡ್ತಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ.
ಸೊ ಮತ್ತೆ ಎಗೈನ್ ಡಿಸ್ಟೆನ್ಸ್, ನೀವು ಈ ಪ್ಲೇಸಿಂದ ನಿಮ್ಮ ರೆಸಿಡೆನ್ಷಿಯಲ್ ಪ್ಲೇಸಿಂದ ಸೊ ಅಲ್ಲಿಗೆ ಡಿಸ್ಟೆನ್ಸ್ ಕಂಪ್ಲೀಟಾಗಿ ಎಷ್ಟಾಗುತ್ತೆ, ನಾರ್ಮಲ್ ಪ್ಲೇಸಿಂದ ನಿಮ್ಮ ಪಿ ಜಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಕಿಲೋಮೀಟರ್ಸಲ್ಲಿ. ಅಪ್ರಾಕ್ಸಿಮೇಟ್ ನಂಬರ್, ಇವೊಂದು ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ನಿಮ್ಮ ಪ್ಲೇಸಿಂದ ನಿಮ್ಮ ಇರೋ ಪ್ಲೇಸಿಗೆ ಒಂದು ಮ್ಯಾಪನ್ನು ಹಾಕಿದ್ರೆ ನಿಮ್ಗೆ ಆ ಒಂದು 2 ವೀಲರ್ ಅಥವಾ 4 ವೀಲರ್ದು ನಿಮ್ಮದು ಒಂದು ರೂಟ್ ಮ್ಯಾಪ್ ಹಾಕಿದ್ರೆ ನಿಮ್ಗೆ ಅಲ್ಲಿ ನಂಬರ್ ಆಫ್ ಕಿಲೋಮೀಟರ್ಸ್ ಎಷ್ಟಿರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ತೋರಿಸುತ್ತೆ ನಿಮಗಲ್ಲಿ. ಸೊ ಅಪ್ರಾಕ್ಸಿಮೇಟಾಗಿ ಮೆನ್ಷನ್ ಮಾಡ್ಬೋದು. ಅದಾದಮೇಲೆ ಸಿಗ್ನೇಚರ್ ದ ಓನರ್ ಆಫ್ ಪ್ರೈವೇಟ್ ಅಕಾಮಡೇಷನ್, ಅಂದರೆ ಪಿ ಜಿನಲ್ಲಿದ್ದರೆ ಪಿ ಜಿ ಅಥವಾ ಎಲ್ಲಿ ನೀವು ಸ್ಟೇ ಆಗಿರ್ತೀರ ಅವರ ಸಿಗ್ನೇಚರ್ ಹಾಕಬೇಕಾಗತ್ತೆ ಇಲ್ಲಿ. ಸಿಗ್ನೇಚರ್ ಆಫ್ ದ ಓನರ್ ಆಫ್ ಪ್ರೈವೇಟ್ ಅಕಾಮಡೇಷನ್, ಅವ್ರು ಮತ್ತು ನೇಮು, ಮೊಬೈಲ್ ನಂಬರ್, ಅಡ್ರೆಸ್ ಮತ್ತು ಇಮೇಲ್ ಐ ಡಿನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಆಯಿತು ನಿಮಗೆ. ಸೊ ಈ ಅನಕ್ಷರ್ಸ್ ಎಲ್ಲ ಫಿಲ್ ಮಾಡಿ, ಅದ್ರ ಜೊತೆಗೆ ಅಪ್ಲಿಕೇಶನ್ ಜೊತೆಗೆ ಈ ಅನಕ್ಷರ್ಸನ್ನು ಫಿಲ್ ಮಾಡಿ ಈಗ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅನ್ನೋದನ್ನು ಇಲ್ಲಿ ಇದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗಿಲ್ಲಿ. ಫೋಟೋ ಕಾಪಿ ಆಫ್ ಡಾಕ್ಯುಮೆಂಟ್ಸ್ ನೀವು ಏನೇನು ಕಳಿಸ್ಬೇಕು ಅಂತ. ಫೋಟೋ ಕಾಪಿ ಆಫ್ ಮಾರ್ಕ್ಸ್ ಕಾರ್ಡ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಟ್, ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಇದ್ರ ಬಗ್ಗೆ. ಈಗ ನೀವು ಪಿ ಯು ಸಿ ಓದ್ತಿದ್ರೆ 10th, ಡಿಗ್ರಿ ಮಾಡ್ತಿದ್ರೆ ಪಿ ಯು ಸಿದು, ಮಾಸ್ಟರ್ ಡಿಗ್ರಿ ಮಾಡ್ತಿದ್ರೆ ಡಿಗ್ರಿದು. ಸೊ ಈ ಮಾರ್ಕ್ಸ್ ಕಾರ್ಡ್ಸನ್ನು ನೀವು ಯಾವ ಪ್ರೀವಿಯಸ್ ಲಾಸ್ಟ್ ಎಕ್ಸಾಮಿನೇಷನನ್ನು ಕ್ಲಿಯರ್ ಮಾಡಿರ್ತೀರ, ಪಾಸ್ ಮಾಡಿರ್ತೀರ, ಅದರ ಫೋಟೋ ಕಾಪಿ ಜೆರಾಕ್ಸನ್ನು ಕಳಿಸ್ಬೇಕಾಗತ್ತೆ. ಮತ್ತು ಫೋಟೋ ಕಾಪಿ ಆಫ್ SSLC ಮಾರ್ಕ್ಸ್ ಕಾರ್ಡ್, ಸಪೋಸ್ ಡಿಗ್ರಿ ಯಾರು ಓದ್ತಿದ್ರೆ ದಟ್ ಈಸ್ ಫಾರ್ ದ ಪ್ರೂಫ್ ಫಾರ್ ದ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ಗೆ ಅದು ಪ್ರೂಫ್ ಆ್ಯಕ್ಚುಲಿ ಅದು. ಓಕೆ, ಸಪೋಸ್ ಏನಾದ್ರು 10th ಮಾರ್ಕ್ಸ್ ಕಾರ್ಡಲ್ಲಿ ಏನಾದ್ರು ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದರೆ ನೀವು ಅದು ಆಲ್ಟರ್ನೇಟಿವ್ ಡೇಟ್ ಆಫ್ ಬರ್ತ್ಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸನ್ನು ಕಳಿಸ್ಬೇಕಾಗತ್ತೆ. ಯಾಕಂದರೆ ನೀವು SSLC ಮಾರ್ಕ್ಸ್ ಕಾರ್ಡ್ ತೊಗೊಳ್ತಾ ಇರೋದೇ ಅವರು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ. ನೀವು ಸಪೋಸ್ ಏನಾದರೂ ಇಲ್ಲ ಅಂತಂದರೆ ನಿಮ್ಮ ಹತ್ರ ಆ ಡೇಟ್ ಆಫ್ ಬರ್ತ್ ಆ SSLC ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ ನೀವು ಅಡಿಷನಲ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು ಡೇಟ್ ಆಫ್ ಬರ್ತ್ಗೆ. ನೆಕ್ಸ್ಟ್ ಫೋಟೋ ಕಾಪಿ ಆಫ್ ಇನ್ಕಮ್ ಸರ್ಟಿಫಿಕೇಟ್. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಕಂಪ್ಲೀಟಾಗಿ ಮತ್ತು ಫೋಟೋ ಕಾಪಿ ಆಫ್ ದ BPL ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ನೋಡಿ ಇಲ್ಲಿ ಫೋಟೋ ಕಾಪಿ ಆಫ್ ದ BPL ಕಾರ್ಡ್ ಆಗಲೇ ಮೆನ್ಷನ್ ಮಾಡಿದ್ವಲ್ವಾ, BPL ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟನ್ನು ಅಟೆಸ್ಟ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಒಂದು 4th ಬಂದು ಸರ್ಟಿಫಿಕೇಟ್ ಆಫ್ ದ ಆ್ಯನ್ಯುವಲ್ ಫೀಸ್ ಆ್ಯಸ್ ಪರ್ ದ ಅನಕ್ಷರ್ 8, ಅಂದರೆ ನಿಮ್ಮ ಫೀಸ್ ಏನಿರುತ್ತೆ ಡಾಕ್ಯುಮೆಂಟ್ಸನ್ನು ಮತ್ತು ಕೆಳಗಡೆ ನಾನು ಫಾರ್ಮ್ ಕೊಟ್ಟಿದ್ದೀನಲ್ವ ಆ ಫಾರ್ಮನ್ನು ಫಿಲ್ ಮಾಡಿ ಆ್ಯನ್ಯುವಲ್ ಫೀಸ್ ಏನಿರುತ್ತೆ ಸರ್ಟಿಫಿಕೇಟನ್ನು ನೀವು ಅದನ್ನು ಫಿಲ್ ಮಾಡಿ ಅದ್ರ ಜೊತೆಗೆ ಅಟೆಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಅಂಡರ್ ಗೌರ್ಮೆಂಟ್ ಮೆರಿಟ್ ಕೋಟಾ, ಆಗಲೇ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅನಕ್ಷರ್ಸ್ ಕೆಳಗಡೆ ಇದೆ, ಅದನ್ನು ಫಿಲ್ ಮಾಡಿ ಕಂಪ್ಲೀಟಾಗಿ ಸಿಗ್ನೇಚರನ್ನು ತೊಗೋಬೇಕಾಗತ್ತೆ. ನೆಕ್ಸ್ಟ್ ಫಾರ್ ಹಾಸ್ಟೆಲ್ ಸ್ಟೂಡೆಂಟ್ಸಿಗೆ, ಅದಕ್ಕೂ ಅನಕ್ಷರ್ ನಾನು ಕೆಳಗಡೆ ಕೊಟ್ಟಿದ್ದೆ ಆಲ್ರೆಡಿ, ಆ ಅನಕ್ಷರನ್ನೇ ನೀವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಅದನ್ನು ಫಿಲ್ ಮಾಡಿ ಡಾಕ್ಯುಮೆಂಟ್ಸನ್ನು ಸಿಗ್ನೇಚರನ್ನು ತೊಗೋಬೇಕಾಗತ್ತೆ. ನೆಕ್ಸ್ಟ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಆರ್ ಸರ್ಟಿಫಿಕೇಟ್ ಫ್ರಮ್ ದ ಅಥಾರಿಟಿ. ಓಕೆ, ಸೊ ಇಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಅಥವಾ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಸೊ ಏನು ಅಥಾರಿಟಿ ಇರುತ್ತೆ ಆ ಅಥಾರಿಟಿಯಿಂದ ಗೌರ್ಮೆಂಟಿಂದ ಏನು ಸರ್ಟಿಫಿಕೇಟ್ಸ್ ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟನ್ನು ಅಟೆಸ್ಟ್ ಮಾಡಿ ಕಳಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ 8 ಬಂದು ಫಾರ್ ವಿಡೋಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ಗಿದ್ರೆ ಸೊ ಆ ಡಾಕ್ಯುಮೆಂಟ್ಸನ್ನು ಕಂಪ್ಲೀಟಾಗಿ ಸರ್ಟಿಫಿಕೇಟ್ಸ್ನೆಲ್ಲ ಅಟೆಸ್ಟ್ ಮಾಡಬೇಕಾಗತ್ತೆ. ಮತ್ತು 9th ಬಂದು ಡಿಕ್ಲರೇಷನ್ ಅಬೌಟ್ ನಾಟ್ ಗೆಟಿಂಗ್ ಸ್ಕಾಲರ್ಶಿಪ್, ಅದು ಕೆಳಗಡೆ ಇದೆ, ನಾನು ಹೇಳಿದ್ದೀನಿ ಸ್ಕಾಲರ್ಶಿಪ್ ಬರ್ತಿಲ್ಲ ಅಂತ ಒಂದು ನಿಮಗೆ ಅನಕ್ಷರ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಆ ಅನಕ್ಷರನ್ನು ಫಿಲ್ ಮಾಡಿ ಅದನ್ನು ಫುಲ್ಲಿ ಕಂಪ್ಲೀಟಾಗಿ ಡೈಲಿ ಸಿಗ್ನೇಚರ್ ಹಾಕಿ ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್, ಸ್ಕೂಲ್ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಸೀಲಿ ಹಾಕಿ ನೀವು ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸನ್ನು ಈಗ ಎಲ್ಲಿ ಕಳಿಸ್ಬೇಕು ಅಂತಂದರೆ ಸೊ ನಿಮಗೆ ಇಲ್ಲಿದೆ ನೋಡಿ ಇನ್ಫಾರ್ಮೇಷನ್, ಇಲ್ಲಿದೆ ನೋಡಿ ಅಡ್ರೆಸ್, ಝೂಮ್ ಔಟ್ ಮಾಡ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ. ಇದು ಆ್ಯಕ್ಚುಲಿ ಈ ಅಡ್ರೆಸ್ಗೆ ನೀವು ಈ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ದ ಟ್ರಸ್ಟಿ ಸೀತಾರಾಮನ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು 560073 ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್. ಸೋಫಾರ್ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದೆ ಇಷ್ಟೊತ್ತು ಡಾಕ್ಯುಮೆಂಟ್ಸ್ ಎಲ್ಲನೂ, ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇದಕ್ಕೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ನೀವು ಪ್ರಾಪರಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಎಲ್ಲ ಪ್ರಾಪರಾಗಿರೋ ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಟ್ರೆ ಖಂಡಿತವಾಗಿ ನಿಮಗೆ ಸ್ಕಾಲರ್ಶಿಪ್ಸ್ ಬಂದೇ ಬರುತ್ತೆ. ಸೊ ಇವಾಗ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಅಂದರೆ ನೀವು ಈಗ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಬೇರೆಯವ್ರಿಗೆ ಸಿಕ್ಬಿಡುತ್ತೆ ನನಗೆ ಸಿಗಲ್ಲ ಅನ್ನೋ ಮೈಂಡ್ಸೆಟ್ ಬೇಡ. ಯಾಕೆ ಅಂತಂದರೆ ಇಲ್ಲಿ ಎಲ್ಲರಿಗೂ ಸಿಗುತ್ತೆ ಸ್ಕಾಲರ್ಶಿಪ್ ಇಲ್ಲಿ. ಸೊ ಇವ್ರಿಗೊಬ್ಬರಿಗೆ ಕೊಡ್ತಾರೆ ಇನ್ನೊಬ್ರು ಕೊಡೋದಿಲ್ಲ ಆ ಥರ ಇಲ್ಲ, ಎಲ್ಲರಿಗೂ ಸಿಗುತ್ತೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ, ಎಲ್ಲರಿಗೂ ಯಾರಿಗೂ ಯೂಸ್ ಆಗುತ್ತೋ ಅವ್ರು ಯೂಸ್ ಮಾಡ್ಕೊಳ್ಳಿ ಇದನ್ನು. ಸೊ ಇದೇ ಥರದ ಸ್ಕಾಲರ್ಶಿಪ್ಗಳಾಗಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಆಗಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ ನಿಮಗೆ.
ಸೊ ಅದಕ್ಕಾಗಿ ದಯವಿಟ್ಟು ಈ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ಥರನೇ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.